ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಜನವರಿ 20ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರತಕ್ಕಂಥದ್ದು. 6 ದಿವಸದ ವಾಸ್ತು ತರಗತಿಗೆ ಸೇರಿ ಪ್ರತಿನಿತ್ಯ 2 ಗಂಟೆಗಳ ಕಾಲ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಾಸ್ತು ತಿಳಿಸ್ಕೊಡ್ತೀನಿ. ಹಾಗೆ ಅದರಲ್ಲಿ ವಿಶೇಷವಾಗಿ ಪುಸ್ತಕ ಕೂಡ ಕೊಡ್ತೀವಿ. ಹಾಗೆ 32 ಝೋನ್ಗಳ ಬಗ್ಗೆ ಸಂಪೂರ್ಣವಾಗಿ ಯಾವ್ಯಾವ ಝೋನಲ್ಲಿ ಹೇಗೆ ಪಾಸಿಟಿವ್ ನೆಗೆಟಿವ್ ಇರ್ತಕ್ಕಂಥದ್ದನ್ನ ಪಾಸಿಟಿವ್ ಮಾಡ್ಕೊಳ್ತಕ್ಕಂಥದ್ದು, ಕಂಪ್ಲೀಟ್ಲಿ 4 ಝೋನ್ಸ್, 8 ಝೋನ್ಸ್, 16 ಝೋನ್ಸ್, 32 ಝೋನ್ಸ್ವರೆಗೂ ಕೂಡ 32 ಝೋನ್ಸ್ವರೆಗೂ ಕೂಡ ನಾವಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಅದ್ರ ಜೊತೆಗೆ ಬ್ರಹ್ಮಸ್ಥಾನದ ವಿಚಾರ, ಪೂರ್ವದಲ್ಲಿ ಯಾವುದಾದಿರಬೇಕು, ಕಾಂಪೌಂಡ್ ಆಚೆ ಕಡೆ ಇರ್ತಕ್ಕಂಥದ್ದು, ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಒಂದು ಪ್ರಿಂಟೆಡ್ ಪುಸ್ತಕನೂ ಕೂಡ ನಿಮಗೆ ಕೊಡ್ತೀವಿ. ಪ್ರತಿ ದಿವಸನೂ ಕೂಡ ಅದ್ರ ಬಗ್ಗೆ ಏನೇನು ವಿಚಾರ ಬೇಸಿಕ್ಕಿಂದನೂ ಕೂಡ, ಏನು ಜ್ಯೋತಿಷ್ಯದ ಜ್ಞಾನ ಬೇಕಾಗಿಲ್ಲ ಇಲ್ಲಿಗೆ. ಹಾಗೆ ವಾಸ್ತು ಗೊತ್ತಿರಬೇಕು, ನಾವೊಂದು ಆರ್ಕಿಟೆಕ್ಟ್ ಆಗಿರಬೇಕು ಅಥವಾ ಒಂದು ಸಿವಿಲ್ ಇಂಜಿನಿಯರ್ ಆಗಿರಬೇಕು ಅನ್ನೋ ಒಂದು ವಿಚಾರ ಗೊತ್ತಿಲ್ಲ. ಮಹಿಳೆಯರು, ಗೃಹಿಣಿಯರು, ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು ಕೂಡ ಇದನ್ನ ಕಲಿತು ನೀವೇ ಅಪ್ಲಿಕೇಶನ್ ಮಾಡ್ಕೋಬಹುದು. ಅಷ್ಟು ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು ವಾಸ್ತುಶಾಸ್ತ್ರ. ಫೆಬ್ರವರಿ 10ನೇ ತಾರೀಕು 100ನೇ ಬ್ಯಾಚ್ ನಡೀತಾ ಇದೆ ನಮ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಕುಟುಂಬ ಸಮೇತವಾಗಿ ಕಲೀರಿ. ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಕರೆ ತಗೊಂಡೋಗೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್. ನಮ್ಮ ಊರಲ್ಲಿ ಒಂದು ಅರ್ಧ ಎಕರೆ ಜಮೀನ್ ಇದೆ. ಯಾವಾಗ ಅದು ಬರ್ಕೊಡ್ತೀರಾ? ನಮ್ಗೆ ಋಣ ಇದೆ, ನಾನು ತಿಳ್ಕೊಬೇಕಿತ್ತು. ಋಣ ಅರ್ಧ ಎಕರೆ ಜಮೀನ್ ಇದೆ. ಯಾರ ಹೆಸರಲ್ಲಿದೆ? ಸರ್ ಇಲ್ಲ ಸರ್, ತಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ತಗೊಳ್ಬೇಕು ಅಂದ್ರೆ ನಮ್ದು ಇದೆ ಅಂದ್ರೆ ನಿಮ್ಮ ಹೆಸರಲ್ಲಿ ಇದೆ ಅನ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಮಿಸ್ ಆಗೋಯ್ತು. 1 to 240 ನಂಬರ್ ಹೇಳಿ ಸರ್. 9. ಎಷ್ಟು? 9. 9. ಅದ್ಯಾಕೆ ಇಲ್ಲಿ ಪ್ರಶ್ನಾಶಾಸ್ತ್ರ ಆಗ್ತಿದ್ರೆ ಏನ್ ಕಾರಣ? ಇಲ್ಲ ಸರ್, ನಮಗದು ಒಂದು ಮನೆ ಕಟ್ಕೋಬೇಕು ಅಂತ ಅನ್ಕೋತಿದೀವಿ ರೋಡ್ ಸೈಡ್ಗೆ. ಅದು ಸ್ವಲ್ಪ ಸಿಕ್ಕರೆ ಚೆನ್ನಾಗಿರುತ್ತೆ. ಅದು ಹೆಂಗಿದೆ ಏನು ಎತ್ತ ಗೊತ್ತಾಗ್ತಾ ಇಲ್ಲ. ರೇಟ್ ಅಲ್ಲಿ ಇದೆನಾ ಏನು ಅಂತ. ಮನೆ ಶನಿ ಕಾಂಬಿನೇಷನ್ ತಗೋಬಹುದು. ಋಣ ಇದೆನಾ ಸರ್ ನಮ್ದು? ಹೌದು, ತಗೋಬಹುದು. ಸ್ವಲ್ಪ ರೇಟ್ ಅಲ್ಲಿ ವ್ಯತ್ಯಾಸ, ಮಾತುಕತೆ ಅದ್ರಲ್ಲಿ ನಮ್ಗೆ ಗೊತ್ತಾಗಲ್ಲ. ಬಟ್ ತಗೊಳ್ಬಹುದು. ಚೆನ್ನಾಗಿದೆ ಅಂತ ಹೇಳ್ತಾ ಇದೆ, ಅದ್ರ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ನಿಮ್ ಕೇಳಿರೋ ಪ್ರಶ್ನೆಯಲ್ಲಿ. ಅರ್ಥ ಆಯ್ತಾ? ಯಾವುದೇ ಒಂದು ತಕರಾರು ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ. ಅಲ್ಲಿ ಸಮಸ್ಯೆ ಏನಾರು ಇತ್ತು ಅಂದ್ರೆ ಅಲ್ಲಿ ಹೇಳುತ್ತದು. ಕೊಡೋದು ಬಿಡೋದು ಅದು ನೆಕ್ಸ್ಟ್ ಪಾಯಿಂಟ್. ಆ 7th ಹೌಸ್ ನೋಡ್ಬೇಕು. ಈಗ ನೋಡಿ, ಅವರು ತಗೋಬಹುದಾ ಅಂತಂದ್ರೆ ತಗೊಳ್ಬಹುದಾ? ಎಸ್, ತಗೋಬಹುದು ಅಷ್ಟೇ. ಕೊಡ್ತಾರಾ? ಅದು ಇನ್ನೊಂದು ಪ್ರಶ್ನೆ ಹಾಕೋಬೇಕು ನಾವು. ಅದು ಹಾಕಕ್ಕಾಗಲ್ಲ ಇಮಿಡಿಯೇಟ್ ಆಗಿ. ಅಲ್ಲಿ ಹೋಗಿ ಮಾತಾಡಿ ಕೊಡ್ತಾರಾ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ಹಲೋ ಸರ್, ನಮಸ್ತೆ. ಹೇಳಿ. ನಾವು ಬಸೂರಿಂದ ಮಾತಾಡ್ತಿರೋದು. ನಮ್ಗೆ 12 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಕಳಾಗ್ಲಿಲ್ಲ. ಸರಿ, 1 to 240 ನಂಬರ್ ಹೇಳಿ. 5. ಚೈಲ್ಡ್ ಬರ್ತ್ಗೆ ನಮಗೆ 2, 5, 11 ಕಾಂಬಿನೇಷನ್ ಬರಬೇಕು. 2ನೇ ಮನೆ, 5ನೇ ಮನೆ, 9ನೇ ಮನೆ, 11ನೇ ಮನೆ ಕಾಂಬಿನೇಷನ್ ಬರಬೇಕು. ಅದ್ರ ಜೊತೆ ಕಸ್ಪಲ್ಲಿ ನಮಗೆ ಕಾಂಬಿನೇಷನ್ 5th ಹೌಸು ರೆಟ್ರೋಗ್ರೇಡ್ ಬಂದಿದ್ರೆ ಸ್ವಲ್ಪ ಕಷ್ಟ ಅಂತ ಹೇಳಿದೆ. ರೆಟ್ರೋಗ್ರೇಡು ಗುರುವಿನ ಕಾಂಬಿನೇಷನ್ ನೋಡ್ಬಿಟ್ಟು ಇನ್ನು ಮುಂದೆ ಏನಾಗುತ್ತೆ ಅಂತ ನೋಡೋಣ. ಮೀಡಿಯಂ ಸಕ್ಸಸ್ ಅಂತ ಬರ್ತಾ ಇದೆ. 3ನೇ ಮನೆ ತೋರಿಸ್ತಾ ಇದೆ. 8 ಇಲ್ಲ, 3, 8 ಬರಬೇಕು. 9th ಹೌಸು ಮತ್ತೆ 1, 4 ಇಲ್ಲಿ ಹಿಟ್ ಆಗಿದೆ. ಕಾಂಪ್ಲಿಕೇಟೆಡ್ ಇನ್ ಚೈಲ್ಡ್ ಬರ್ತು. ಸ್ವಲ್ಪ ಡೌಟ್ ಮೇಡಮ್, ಡೌಟ್ಫುಲ್ ಬರ್ತಾ ಇದೆ. ಕಷ್ಟ ಆಗೋದು. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಹೇಳಿ. ಸರ್, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಸರ್. ಅವ್ರಿಗೆ ಆರೋಗ್ಯದಲ್ಲಿ ಯಾವಾಗೂ ಆಗ್ತೇನೆ ಇರುತ್ತೆ ಸರ್, ಅದಕ್ಕೆ ಕೇಳ್ಬೇಕಿತ್ತು ಸರ್. 1 to 240 ನಂಬರ್ ಹೇಳಿ. 129 ಸರ್.
129. ಮದರ್ ಬಗ್ಗೆನಾ? ಇಲ್ಲ ಸರ್, ಹಸ್ಬೆಂಡ್. ಹಸ್ಬೆಂಡ್ ಬಗ್ಗೆನಾ? ಸರಿ. ಹೆಲ್ತ್ 6ನೇ ಮನೆ ಬುಧ, 5ನೇ ಮನೆ ಸೂರ್ಯ. ಬುಧನ ಕಾಂಬಿನೇಷನ್ 12 ಕೇತುವಿಂದ. ಕೇತು ಸ್ವಲ್ಪ 12ನೇ ಮನೆ ಹಿಟ್ ಆಗಿರೋದ್ರಿಂದ ಸ್ವಲ್ಪ ಅಷ್ಟು ಈಸಿಯಾಗಿ ಕಾಯಿಲೆಗಳು ಹೋಗೋದು ಕಷ್ಟ. ಹುರುಳಿಕಾಳು ಅವ್ರ ಹೆಸರಲ್ಲಿ ಪ್ರತಿ ಗುರುವಾರ ದಾನ ಮಾಡ್ತಾ ಇರಿ. ಹಾಗೆ 7ನೇ ಮನೆ ರಾಹು ತೋರಿಸ್ತಾ ಇದೆ ಅವ್ರ ವಿಚಾರದಲ್ಲಿ. ಅವರು ಇಟ್ಕೊಳ್ತಕ್ಕಂಥ ಬಾಡಿನೂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಎಕ್ಸರ್ಸೈಸು ಮತ್ತೆ ಟ್ರೀಟ್ಮೆಂಟು ಕೂಡ ತಗೊಳ್ಬೇಕು ಅಂತ ಬರ್ತಾ ಇದೆ. ಕ್ಯೂರ್ಗೆ 5th ಹೌಸ್ ಸೂರ್ಯನ್ ನೋಡೋಣ. ಸೂರ್ಯ ಏನ್ ಹೇಳ್ತಾನೆ, ಕ್ಯೂರ್ಗೆ ಏನ್ ಹಾಕೋಬೇಕು ಅಂತ. ಅಲ್ಲಿ ಕ್ಯೂರ್ ಸ್ವಲ್ಪ ಹಿಟ್ ಯಾವುದೂ ಆಗಿಲ್ಲ, ನಾರ್ಮಲ್ ಆಗಿದೆ. 12 ಮುಖದ ರುದ್ರಾಕ್ಷಿ ಇಷ್ಟು ಹಾಕೊಳ್ಳಿ, ಸ್ವಲ್ಪ 30-40% ಬದಲಾವಣೆ ಆಗುತ್ತೆ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರು. ಹಾ, ನಮಸ್ತೆ ಗುರು. ಕೇಳಿಸ್ತಾ ಇದೆ, ಹೇಳಿ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು. ಅದೇ ಏನ್ ಕೇಳ್ಬೇಕು? ಆರೋಗ್ಯದ ಬಗ್ಗೆ. ಇವಾಗ ಒಬ್ರು ಯಾರೋ ಆರೋಗ್ಯದ ಬಗ್ಗೆ ಕೇಳಿದ್ರು. ಎಲ್ಲಾ ಯಜಮಾನ್ರಿಗೂ ಯಾಕೆ ಆರೋಗ್ಯ ಸರಿ ಇಲ್ವಾ? ಸ್ಟ್ರೋಕ್ ತರ ಆಗಿದೆ. ಸ್ಟ್ರೋಕ್ ತರ ಆಗಿದೆಯಾ, ಸ್ಟ್ರೋಕ್ ಆಗಿದ್ಯಾ? ಸ್ಟ್ರೋಕ್ ಆಗಿದೆ. ಮತ್ತೆ ತರ ಅಂತೀರಾ, ಅದೇನ್ ವೆರೈಟಿ ಇದೆಯಾ ಸ್ಟ್ರೋಕ್ ಅಲ್ಲಿ? ಇಲ್ಲ, ಯಾವಾಗ ಆಗಿದ್ದು? 1 year ಆಯ್ತು. 1 year ಆಯ್ತು. ಈಗೇನದು ರಿಕವರಿ ಆಗಿದಾರಾ, ಹಾಗೆ ಇದೆಯಾ? 50% ರಿಕವರಿ ಆಗಿದ್ದಾರೆ. ಸರಿ, ಆಯ್ತು. ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಪೂರ್ತಿ ರಿಕವರ್ ಆಗುತ್ತೋ ಇಲ್ವೋ, ಏನ್ ಬರುತ್ತೆ ಅಂತ ನೋಡೋಣ. 1 to 240 ನಂಬರ್ ಹೇಳಿ. 1 ರಿಂದ 249. ಎಷ್ಟು? 51. ಹೆಲ್ತ್ 6ನೇ ಮನೆ ಫಸ್ಟ್ ನೋಡೋಣ. 6ನೇ ಮನೆ ರಾಹು ರೆಟ್ರೋಗ್ರೇಡ್ ಡಿಲೇ ಆಗುತ್ತೆ. 5 ಬುಧ ರಾಹು ಕಾಂಬಿನೇಷನ್ 6-8 ಬಹಳ ಟೈಮ್ ತಗೊಳುತ್ತೆ. ಎಲ್ಲ ನೆಗೆಟಿವ್ ಸೈಡ್ ಬಂದ್ಬಿಟ್ಟಿದೆ. ಸ್ವಲ್ಪ ಬಹಳ ಕಷ್ಟ ಅಂತ ಬರ್ತಾ ಇದೆ, ಅಷ್ಟು ಈಸಿ ಇಲ್ಲ. ಬುಧ ಕ್ಯೂರ್ಗೆ ಹೋಗೋಣ. ಕ್ಯೂರು ಸ್ವಲ್ಪ ಕಷ್ಟ. ಈಗ ಎಷ್ಟಾಗಿದೆಯೋ ಅಷ್ಟೇ ಮ್ಯಾಕ್ಸಿಮಮ್ ಅಂತ ತೋರಿಸ್ತಾ ಇದೆ. ಎಲ್ಲೂ ಕೂಡ 5 ಇಲ್ಲ. ಹಾಗೆ ಶುಕ್ರ ಒಂದು ನೋಡಬೇಕು ಫೈನಲ್ ಆಗಿ ಏನಾಗುತ್ತೆ ಅಂತ. ಇಲ್ಲ. ಸೊ ಎಲ್ಲ ಕಡೆ 8 ಸ್ವಲ್ಪ ಬಂದಿರೋದ್ರಿಂದ ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ಯಾವುದೇ ಒಂದು ಕಾಂಬಿನೇಷನ್ ಅಲ್ಲಿ ಪಾಸಿಟಿವ್ ಆಗಿ ಯಾವುದು ತೋರಿಸ್ತಾ ಇಲ್ಲ. 5th ಹೌಸ್ 9th ಹೌಸ್ ಗುಡ್ ಕಡೆ ಸರ್ಕಲ್ ಆಗಿರೋದು ಎಲ್ಲೂ ಇಲ್ಲ, ಎಲ್ಲ ಬ್ಯಾಡ್ ಕಡೆ ಸರ್ಕಲ್ ಆಗಿದೆ. ಈಗ ಆಗಿರೋದೇ ಉತ್ತಮವಾಗಿರೋದು. ಇನ್ನು ಸ್ವಲ್ಪ ಟ್ರೈ ಮಾಡಿ, ಅದು ಏನ್ ಮಾಡ್ತಾ ಇದ್ರು ಅದು ರಿಕವರಿಗೆ ಅಷ್ಟೇ. ಎಳ್ಳೆಣ್ಣೆ ದಾನ ಮಾಡ್ತಾ ಇರಿ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ. ಹೇಳಿ. ಹಲೋ ಗುರುಜಿ, ಆರೋಗ್ಯದ ಬಗ್ಗೆ ಹೇಳ್ಬೇಕಿತ್ತು. ಇವತ್ತು ಏನೋ ಆರೋಗ್ಯದ ಬಗ್ಗೆನೇ ಇದೆಯಲ್ಲಪ್ಪ, ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಸರಿ, ಏನು ನಿಮ್ಮ ಆರೋಗ್ಯ ಏನಾಗಿದೆ? ಸ್ವಲ್ಪ ವೀಕ್ನೆಸ್ ಆಗಿ ತುಂಬಾ ಸಫರ್ ಆಗಿದೆ ನಾವು. ಎಷ್ಟು ವಯಸ್ಸು ನಿಮಗೆ? 30. 30? ಹೌದು. ಎಷ್ಟು ವರ್ಷದಿಂದ ಈ ತರ ವೀಕ್ನೆಸ್? ಅಂದ್ರೆ ಒಂದು 10-15 ವರ್ಷ. ಅಂದ್ರೆ ಜೀವ ಎಲ್ಲ ಸಫರ್, ತಿಂದಿದ್ದೆಲ್ಲ ಅಷ್ಟೇನು ಇದಾಗಿದೆ. ಸರಿ, 1 to 240 ನಂಬರ್ ಹೇಳಿ. 22. ಹೆಲ್ತ್ 1ನೇ ಮನೆ ರಾಹು ರೆಟ್ರೋಗ್ರೇಡು, 6ನೇ ಮನೆ ರಾಹು ರೆಟ್ರೋಗ್ರೇಡು, ಗುರು ರೆಟ್ರೋಗ್ರೇಡ್ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಗುರು ಒಂದು ಹೋಗಿ ನೋಡೋಣ. ಗುರುಲಿ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ? ಗುರುನಲ್ಲಿ ಟ್ರೀಟ್ಮೆಂಟ್ ಇಲ್ಲ. 12-6 ಯಾಕೋ ಒಂದು ಬರ್ತಾ ಇಲ್ವಲ್ಲ, ಕಷ್ಟ ಇದೆ. ಕಷ್ಟ. ಪವರ್ ಪೊಸಿಷನ್ ಅಲ್ಲಿ ಹೆಸರು ಕಾಳು ದಾನ ಮಾಡಿ, ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಬುಧವಾರ ಗುರುವಾರದೊತ್ತು ಬಾಳೆಹಣ್ಣು ದಾನ ಮಾಡಿ, 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಓಂ ನಮ ಶಿವಾಯ ನಮ ಓಂ ಯಥೇಚ್ಛವಾಗಿ ಹೇಳಿ, ಅನ್ಲಿಮಿಟೆಡ್ ಹೇಳಿ. 30-40% ಚೇಂಜ್ ಆಗುತ್ತೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಜಾಬ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ನಾನು ಅದೇ 1.5 years ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಲಾಸ್ಟ್ ಇಯರ್ ರೆಸೆಷನ್ ಇಂದ ಜಾಬ್ ಲಾಸ್ಟ್ ಆಯ್ತು. ಅವಾಗಿಂದ ಟ್ರೈ ಮಾಡ್ತಾ ಇದೀನಿ, ಸಿಗ್ತಾ ಇಲ್ಲ. ನೀವು ಲಾಸ್ಟ್ ಇಯರ್ ಇಂದ ಜಾಬ್ ಅಲ್ಲಿ ಇಲ್ಲ? ಹೌದು, 1 year ಆಯ್ತು ಗುರುಜಿ. ಸರಿ, ಆಯ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1 to 240 ನಂಬರ್ ಹೇಳಿ. 10 ಗುರುಜಿ. 10 ಜಾಬ್ 10 ಹಾಕೊಳ್ಳೋಣ. 6th ಹೌಸ್ ಏನ್ ಹೇಳುತ್ತೆ ಅಂತ ನೋಡೋಣ. 6th ಶುಕ್ರ, 10th ಬುಧ. ಶುಕ್ರ ಏನ್ ಹೇಳ್ತಾ ಇದ್ದಾನೆ? 12th ಹೌಸ್. ಆಚೆ ಕಡೆ ಟ್ರೈ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ
ಈ 1 ವರ್ಷದಲ್ಲಿ ನಿಮಗೆ ಏನಾದ್ರು ಆಚೆ ಕಡೆ ಆಫರ್, ಆಚೆ ಕಡೆ ಅಂತಂದ್ರೆ ಹೈದರಾಬಾದ್ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಯು ಶುಡ್ ಬಿ ಓಪನ್ ಫಾರ್ ಗೋಯಿಂಗ್ ಔಟ್ ಸೈಡ್, ಅವಾಗ ಆಗುತ್ತೆ ಅಂತ ಬರುತ್ತೆ, ಬೇಗ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಓಕೆ. ಈ 1 ವರ್ಷದಲ್ಲಿ ಆಚೆ ಕಡೆ ಟ್ರೈ ಮಾಡಿದ್ರಾ? ಎಲ್ಲಾ ತರನು ಟ್ರೈ ಮಾಡ್ತಾ ಇದೀನಿ. ಅದೇ ಫೈನಲ್ ಮೂಮೆಂಟ್ಸ್ ಅಲ್ಲಿ ಸ್ವಲ್ಪ ಇದಾಗ್ತಿದೆ ಗುರುಜಿ. ಬಟ್ ಆಚೆ ಕಡೆ ಎಲ್ಲಾರು ರೆಡಿ ಹೋಗಕ್ಕೆ ಅಂತ ಹೇಳಿ ಸ್ವಲ್ಪ ಸಂಕಲ್ಪ ಮಾಡ್ಕೊಳ್ಳಿ. ಶನಿ 11ನೇ ಮನೇಲಿ ಬಂದಿರೋದ್ರಿಂದ ಸ್ವಲ್ಪ ಲಾಭ ಆಗ್ಬೇಕು ಅಂತಂದ್ರೆ ಒಂದು ಬ್ಲಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಸ್ವಲ್ಪ ಯಥೇಚ್ಛವಾಗಿ ಓಂ ಶ್ರೀ ಶನೇಶ್ವರಾಯ ಸ್ವಾಹ ಅಂತ ಹೇಳ್ಕೊಳ್ಳಿ. ಅಂತರ್ಭುಕ್ತಿಲಿ ಇವಾಗ 6 and 9 ಕಾಂಬಿನೇಷನ್, ಗುರು ಕೇತು ರೆಟ್ರೋಗ್ರೇಡ್ ಇದೆ. ಅದಾದ್ಮೇಲೆ ಸ್ವಲ್ಪ ಶನಿ ಅದೇ ಕಾಂಬಿನೇಷನ್ ಮೇಲೆ ಹೋಗುತ್ತೆ. ಸೊ 2 to 3 months ಅಲ್ಲಿ ಸ್ವಲ್ಪ ಔಟ್ಸೈಡ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಗುರುಜಿ, ನಾನ್ ನನ್ನ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಏನ್ ಕೇಳ್ಬೇಕಾಯ್ತು? ನನ್ ಮಗ ವಿದ್ಯೆ ಓದೋದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಈಗೇನ್ ಓದ್ತಾ ಇದಾರೆ? PUC 2nd year ಗುರುಜಿ. ಸರಿ. ಪ್ರಶ್ನಾಶಾಸ್ತ್ರಕ್ಕೆ ಬರ್ತೀನಿ ಗುರುಜಿ. ಆಯ್ತು, ನಿಮ್ ಇಷ್ಟ. 1 to 240 ನಂಬರ್ ಹೇಳಿ. 9 ಗುರುಜಿ. 9. ಸ್ವಲ್ಪ ನೀವು ದಯವಿಟ್ಟು ಅಲ್ಲಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಇಲ್ಲೂ ಕೇಳ್ಬೇಕು ಅಲ್ಲೂ ಕೇಳ್ಬೇಕು ಆಗಲ್ಲ, ನಮ್ಗೆ ಎಕೋ ಹೊಡಿತಾ ಇರ್ತೀನಿ. 4ನೇ ಮನೆ ಶನಿ ಕಾಂಬಿನೇಷನ್ ಬರ್ತಾ ಇದೆ. 9ನೇ ಮನೆ ಗುರು. ಫಸ್ಟ್ ಶನಿ ಕಾಂಬಿನೇಷನ್ ನೋಡೋಣ ಏನ್ ಬರುತ್ತೆ ಅಂತ. 12 ಬರ್ತಾ ಇದೆ. ಓಕೆ, ಏನ್ ಮಾಡ್ಬೇಕು ಅಂತ ಇಷ್ಟ ಅವನಿಗೆ? ಗುರುಜಿ, ಅವ್ನು ಏನು ಹೇಳ್ತಾನೆ ಇಲ್ಲ ಗುರುಜಿ. ನಾನು ಏನ್ ಮಾಡೋ, ಈ ತರ ಮಾಡು ಅಂತ ಹೇಳಿದ್ರೆ ಅವನದೇ ಬೇರೆ ಇದ್ರಲ್ಲಿ ಹೋಗ್ತಾನೆ. ಅವನದೇ ದಾರಿಲಿ ಹೋಗ್ತಾನೆ. ನಾನು ಈ ತರ ಬಟ್ ಅವ್ರದ್ದು ಪರ್ಸೆಂಟೇಜ್ ಅಷ್ಟೊಂದೇನು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇಲ್ಲ. 60 to 70 ಅಷ್ಟೇ. ಗುರುಜಿ 60 to 70 ತಗೊಳ್ತಾರೆ. ಸೈನ್ಸೇ ಕೊಡ್ಸಿ. ಇಲ್ಲ ಗುರುಜಿ, ಅವರು ಸೈನ್ಸ್ ಅದೇ 2nd year PUC ಈ ಸತಿ ಎಕ್ಸಾಮ್ ಬರೀಬೇಕು ಗುರುಜಿ. ಅವರು ಯಾವ್ದಮ್ಮ, ಕಾಮರ್ಸ್ ತಗೊಂಡಿದಾರ, ಆರ್ಟ್ಸ್? ಕಾಮರ್ಸ್ ಗುರುಜಿ. ಮತ್ತೆ 12th ಸ್ಟ್ರಾಂಗ್ ಇಲ್ವಲ್ಲ. ಈಗ ಈ ತರ ಇದು ಇನ್ನೊಂದ್ ತರ ರೂಟ್ ತೋರಿಸ್ತಾ ಇದೆ. 12 ರೂಟ್ ತೋರಿಸ್ತಾ ಇದೆಯಲ್ಲ ಇದು. ಇಲ್ಲ, ಈಗ ಆ ರೂಟ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಇದು ಏನೋ ಬೇರೆ ಬರ್ತದೆ. ಏನ್ ಮಾಡ್ಬೇಕಂತ ಹೋಗ್ಲಿ ಹೇಳಿ. ಅವನು ಓದೋದ್ರ ಬಗ್ಗೆ ಜ್ಞಾಪಕ ಶಕ್ತಿ ಇಲ್ಲ. ಓದೋದು ಸ್ವಲ್ಪ ಡಲ್ಲು, ಸೋಂಬೇರಿ. ಏನಿಲ್ಲ, ಏನು ಹೇಳಕ್ ಆಗ್ತಿಲ್ಲ. 12 ಬಂದಿರೋದೆ ಅಂದ್ರೆ 2 ಕಡೆನೂ 12 ಇದೆ. ವೆರಿ ಬ್ಯಾಡ್ ಇನ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಕಷ್ಟ. ರಾಹು ರೆಟ್ರೋಗ್ರೇಡ್ ಇದೆ. ಸ್ವಲ್ಪ ಕರಿ ಉದ್ದಿನ ಕಾಳು ಪ್ರತಿ ಶನಿವಾರ ಬಡವರಿಗೆ ಕೊಡ್ತಾ ಸ್ವಲ್ಪ ದಾನ ಮಾಡಿ. 7 ಮುಖದ ರುದ್ರಾಕ್ಷಿ ಹಾಕಿ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಕಷ್ಟ, ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ಮುಂದೆ ಯಾವುದೋ ಒಂದು ಲೈನಲ್ಲಿ ಬಂದ್ಬಿಟ್ಟಿರ್ತೀವಿ. ಈ ಲೈನು ಬೇರೆದೇನೋ ತೋರಿಸ್ತಾ ಇರುತ್ತೆ. ಆ ಲೈನ್ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ವಿ ಹ್ಯಾವ್ ಟು ಕಾಂಪ್ರಮೈಸ್ ಮಾಡ್ಕೋಬೇಕು. ಸ್ವಲ್ಪ ಅಟ್ಲೀಸ್ಟ್ ಡಿಪ್ಲೊಮೊ ಇನ್ ಕಂಪ್ಯೂಟರ್ಸ್ ಆದರೂ ಟ್ರೈ ಮಾಡಿ. 2nd PUC ಆದಮೇಲೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಸೈನ್ಸ್ ಆದರೂ ಹೋಗ್ಬೇಕು. ಅಲ್ಲಿ ಸೈನ್ಸ್ ಅಂತ ಆದರೂ ಬರಬೇಕು. ಅಷ್ಟೇ ನಾನು ನಿಮ್ಗೆ ಸಜೆಷನ್ ಮಾಡೋದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹೇಳಿ. ನನ್ ಮಗುಂದು ಡೇಟ್ ಆಫ್ ಬರ್ತ್ 1990. ಏನ್ ಕೇಳ್ಬೇಕು ಫಸ್ಟ್ ಹೇಳಿ. ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು? ಮದುವೆ ಇನ್ನ ಆಗಿಲ್ಲ, ಕೇಳ್ಬೇಕಿದ್ರು. ನಾನು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿಲ್ಲ. ನಿಮ್ಮ ಮಗನಿಗೆ ಎಷ್ಟು ವರ್ಷ ಆಗಿದೆ ಅಂತ ಕೇಳಿ. 33 ವರ್ಷ. 33 ವರ್ಷದಲ್ಲಿ ಜಾತಕದಲ್ಲಿ ಸ್ವಲ್ಪ ಸರಿಯಾಗಿ ನೋಡಕ್ಕಾಗಲ್ಲ. ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ಕರೆಕ್ಟ್ ಆಗಿ ಟೈಮ್ ಹೇಳುತ್ತೆ, ಏನ್ ಸಮಸ್ಯೆ ಅಂತ ಹೇಳುತ್ತೆ. 1 to 249 ಒಂದು ನಂಬರ್ ಹೇಳಿ. 1 to 49. ನೀವು ನಮ್ಮ ಪ್ರೋಗ್ರಾಮ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ನೋಡ್ತಾ ಇಲ್ಲ? ಬೇರೆ ಯಾವ್ದೋ ನೋಡಿದ್ದೆ, ನಿಮ್ಮ ಹತ್ರನೂ ಒಂದ್ಸತಿ ಕೇಳಿದ್ದೆ ಇವ್ರುಗಳೇ. ಅವಾಗ ಏನ್ ಹೇಳಿದ್ದೆ? 5. ಅಲ್ಲ, ಮೊದ್ಲೊಂದ್ಸತಿ ಕೇಳಿದ್ರಾ? ಹೌದು ಗುರುಗಳೇ, ಕೇಳಿದ್ದೆ. ನನಗೆ ಗೊತ್ತಿಲ್ಲ ಏನ್ ಹೇಳಿದ್ದೆ ಅಂತ. ಸತ್ಯವಾಗಿ ಹೇಳಿ, ಏನ್ ಹೇಳಿದ್ದೆ? ಹೌದು ಗುರುಗಳೇ, ನಾನು ಕೇಳಿದ್ದೆ. ಅದು ಮಗನ ಮದುವೆ ಬಗ್ಗೆನೇ ಕೇಳಿದ್ದೆ. ಇವಾಗ 23 ಆಗ್ತಾರೆ, ಜನವರಿ 24ಕ್ಕೆ ಆಗುತ್ತೆ, ಸೆಟ್ ಆಗುತ್ತೆ ಅಂತ ಹೇಳಿದೀರಾ. ಅದು ಆಗ್ತಾ ಇದೆ. 24 ಬಂದಿಲ್ವಲ್ಲ, ಕಾಯ್ದೆ ಇಲ್ಲ ನೀವು. ಅರ್ಜೆಂಟ್ ಅಷ್ಟು ಬೇಗ? ಅದು ಅಲ್ಲ, ದಿನಾ ಕೇಳ್ಬೇಕಾ? 23 ಆಗುತ್ತೆ, 23 ಫಿಕ್ಸ್ ಆಗಿದೆ. ಅದಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಮತ್ತೆ ಇವಾಗ ಏನು ಫಿಕ್ಸ್ ಆದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಾ? ಅಯ್ಯೋ, ಒಳ್ಳೆ ಸಂದರ್ಭ. ಈಗ ನೀವು ನಮ್ಮ ಆಫೀಸ್ಗೆ ಸ್ವೀಟ್ ಕಳಿಸಿ ಹಂಗಾರೆ. ಅಲ್ಲ ಗುರುಗಳ, ನೀವ್ ಹೇಳಿದ್ರಿ, ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಅದೇ ನೀವು ಆಶೀರ್ವಾದ ಮಾಡಿ ಗುರುಗಳ, ಸುಸೂತ್ರವಾಗಿ ನಡೀಲಿ ಮದುವೆ ಅಂತ. ಅಲ್ಲ, ಆಯ್ತಾಯ್ತು.
33 ಆದ್ಮೇಲೆ ನಾವ್ ಹೇಳಿರೋ ಟೈಮ್ ಮಾಡ್ಕೊತಾ ಇದ್ದೀರಾ. ನನಗೆ ಗೊತ್ತಿಲ್ಲ ನೀವೇನೋ ಜಾತಕ ಆಗ್ತಾ ಇದ್ದೀರಿ, ನಾವು ಫಾಸ್ಟ್ ಅಲ್ಲಿ ಇರ್ತೀವಲ್ವಾ. ನೀವು ನಮ್ ಕರೆಗೆ ಟ್ರೈ ಮಾಡಿ ಮಾಡಿ ನಮ್ಮ ಮಗನ್ಗೆ ಸೆಟ್ ಆಗ್ಬಿಟ್ಟಿದೆ, 33 ಆಗಿದೆ. ನಾವು ಇಲ್ಲಿ ಜಾತಕ ಹಾಕೊಳ್ಳೋ ಬಿಸಿಲಿರ್ತೀವಿ, ಬಿಸಿ ಅಲ್ಲ ಬಿಸಿಲಿರ್ತೀವಿ. ಸರಿ, ಒಳ್ಳೇದಾಗ್ಲಿ. ಅರ್ಥ ಆಯ್ತಾ? ಓಂ ಶ್ರೀಂ ಶ್ರೀಯೈ ನಮಃ ಅಂತ ನಿಮ್ ಮಗನಿಗೆ ಈ ಮಂತ್ರನ ಹೇಳ್ತಾ ಇದ್ದೀನಿ. ಈ ಮಂತ್ರ ಹೇಳಿ. ಲೇಟ್ ಆಗಿದೆ, 33, ಪರವಾಗಿಲ್ಲ. ಚೆನ್ನಾಗಿರ್ಬೇಕು ಅಂದ್ರೆ ಓಂ ಶ್ರೀಂ ಶ್ರೀಯೈ ನಮಃ ಈ ಮಂತ್ರ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಹಾಗೆ 7 ಮುಖದ ರುದ್ರಾಕ್ಷಿ ಹಾಕೊಳಕ್ ಹೇಳಿ. ಆಶೀರ್ವಾದ ಯಾವಾಗ್ಲೂ ಇರುತ್ತಮ್ಮ, ಅದೇನ್ ತೊಂದ್ರೆ. ನಾನೇನೇ ಅಷ್ಟು ದೊಡ್ಡ ವಯಸ್ಸಾಗಿರೋ ವ್ಯಕ್ತಿ ಅಲ್ಲ, ಜಾತಕ ಹೇಳಕ್ ಬರುತ್ತಷ್ಟೇ. ಆಶೀರ್ವಾದ ಹಿರಿಯನಾಗಿ ಖಂಡಿತ ಇರುತ್ತೆ. ಒಳ್ಳೇದಾಗ್ಲಿ. ಓಕೆ, ಹಂಗೆ ವೆಡ್ಡಿಂಗ್ ಕಾರ್ಡು ಕಳಿಸ್ಬಿಡಿ ಆಫೀಸ್ಗೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಹುಬ್ಳಿಂದ ಜಯಶ್ರೀ ಅಂತ ಮಾತಾಡ್ತಾ ಇದ್ದೇನೆ ಸರ್. ಗುರುಜಿ, ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ಬೇಕು ಗುರುಜಿ. ಹೇಳಿ. ಅಂದ್ರೆ ಇದು ನಮ್ ತಾಯಿ ಆಕ್ಸಿಡೆಂಟ್ ಆಗಿ 10 ವರ್ಷ ಆಯ್ತು ಗುರುಜಿ. ಗೌರ್ಮೆಂಟ್ ಬಸ್ ಹೊಡೆದಿದ್ದಾರೆ. ಏನ್ ವಿಚಾರ? ಅದೇ ದುಡ್ಡು ಬರ್ಬೇಕು ಗುರುಜಿ. 45 ನಂಬರ್. ಹತ್ತನೇ ಮನೆ ಶುಕ್ರ, 6ನೇ ಮನೆ ಶನಿ, 8ನೇ ಮನೆ ರಾಹು, 10ನೇ ಮನೆ ಶುಕ್ರನ ಕಾಂಬಿನೇಷನ್ ನೋಡೋಣ. 10, 9 ಏನಿಲ್ಲ, ಎಲ್ಲ ರೆಡಿ ಇದೆ. ಈ 10ನೇ ಮನೆ ಅಂತ ಬಂದಾಗ ಈ ಸೈನಿಂಗ್ ವಿಚಾರದಲ್ಲೇ ಸ್ವಲ್ಪ ಓಡಾಡ್ತಾ ಇದೆ ಇದು. ಕೇಳಿಸ್ತಾ ಇದೆನಮ್ಮ? ಗುರುಜಿ ಕೇಳಿಸ್ತಾ ಇದೆ ಗುರುಜಿ. ಈ 9ನೇ ಮನೆ ಯಾವಾಗ್ಲೂ ಏನ್ ಹೇಳುತ್ತೆ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಅವ್ರು ಸೈನ್ ಆಗ್ಬೇಕು, ಇವ್ರು ಸೈನ್ ಆಗ್ಬೇಕು ಅಂತ. ಕಂಪ್ಲೀಟ್ ಇಲ್ಲ ಇಲ್ಲಿ, ಅದೇ ಪ್ರಾಬ್ಲಮ್. ಸ್ವಲ್ಪ ನನ್ನ ಸಜೆಷನ್, ಮೊಸರು ದಾನ ಮಾಡಿ. ಯಾವ ದಿನ ಮಾಡ್ಬೇಕು ಗುರುಜಿ? ಶುಕ್ರವಾರ ಮಾಡಿ. ಅದ್ರ ಜೊತೆಗೆ ಯಾರು ಸ್ಯಾಂಕ್ಷನ್ ಮಾಡ್ತಾರೆ ಸ್ವಲ್ಪ ಬಿಸಿ ಮಾಡಬೇಕು. ಅರ್ಥ ಆಯ್ತಾ? ಕೇಳಿಸ್ತಾ? ಸ್ವಲ್ಪ ಬಿಸಿ ಮಾಡಬೇಕು. ಅರ್ಥ ಆಗಿರುತ್ತೆ? ಸ್ವಲ್ಪ ಬಿಸಿ. ಅರ್ಥ ಆಯ್ತಾ? ಆಯ್ತು ಗುರುಜಿ, ಹೋಗಿ ಸ್ವಲ್ಪ ಬಿಸಿ ಮಾಡಿ. 5, 12 ಅಂದ್ರೆ ಬಿಸಿ ಮಾಡ್ಬೇಕು ಅಂತ ಹೇಳ್ತಾ ಇದೆ. ಕರ್ಮ, ಅವ್ರೆಲ್ಲಾರು ಸಿಗಾಕೊಂಡು ಸಾಯ್ಲಿ, ನೀವು ಬಿಸಿ ಮಾಡಿ, ನಿಮ್ಗೆ ದುಡ್ಡು ಬರ್ಬೇಕಲ್ಲ. ಒಳ್ಳೇದಾಗ್ಲಿ. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ತದೆ, ಅದು ಆಗಿರುತ್ತೆ. ಬಟ್ ಆದ್ರೂ ಕೂಡ ಕೆಲವರೆಲ್ಲ ಕೇಳೋದೆಲ್ಲ ನಮ್ಮ ಭಾರತದಲ್ಲಿ ಹಂಗೆ. ತುಂಬಾ ಜನ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಬೇಕಲ್ಲಪ್ಪ, ಸೇರ್ಕೊಳ್ರಿ, ಬಿಸಿ ಮಾಡ್ಕೊಳ್ರಿ, ದೇಶನ ಹಾಳು ಮಾಡಿ. ಗೌರ್ಮೆಂಟ್ ಕೆಲ್ಸಕ್ಕೆ ಸೇರೋರೆಲ್ಲ ನನಗೆ ಇಷ್ಟನೇ ಇಲ್ಲ. 99.9% ಯಾರು ಗೌರ್ಮೆಂಟ್ ಕೆಲಸ ಸೇರ್ತಿರೋ, ನನ್ನ ಮನಸ್ಸಿಂದ, ನನ್ನ ವೈಯಕ್ತಿಕದಿಂದ ಧಿಕ್ಕಾರ. ಯಾವತ್ತೇ ಆಗಲಿ ಗೌರ್ಮೆಂಟ್ ಉದ್ಯೋಗಕ್ಕೆ ಅದು ಒಂಥರ ಸರಿ ಇಲ್ಲ. ಶಾಸ್ತ್ರದ ಪ್ರಕಾರ ಒಳ್ಳೇದಲ್ಲ. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ತುಂಬಾ ಜನ ಗೌರ್ಮೆಂಟ್ ಅವರು ತುಂಬಾ ಕರ್ಮ ಕಟ್ಕೊಂಡಿದ್ದಾರೆ, ಏನೂ ಅಂತ ಒಳ್ಳೆ ಇದಕ್ಕೆ ಹೋಗಕ್ಕಾಗಲ್ಲ. ಅದರಲ್ಲಿ ಎಸ್ಪೆಷಲಿ ಆ ಡಿಪಾರ್ಟ್ಮೆಂಟ್ ಏನಾದರೂ ದುಡ್ಡು ತಗೊಳ್ಳೋದಾಗಿಬಿಟ್ರೆ ಅದರಷ್ಟು ವರ್ಷ ಇಲ್ಲ. ಯಾವಾಗಲೂ ಅವ್ರಿಗೆ ಸೂರ್ಯನ ಜೊತೆ ರಾಹು, ಸೂರ್ಯನ ಜೊತೆ ಕೇತು, ಸೂರ್ಯನ ಜೊತೆ ಶನಿ ಅಥವಾ ಇವ್ರ ದೃಷ್ಟಿಗಳು ಬಿದ್ದಾಗ ಆ ಡಿಪಾರ್ಟ್ಮೆಂಟ್ ಕರಪ್ಟ್ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿರ್ತದೆ. ಎಲ್ಲೋ ಒಂದು ಕಡೆ ಕೆಲವು ಇದೆ ಅಂತ ಕೇಳಿದ್ದೀನಿ, ಅಂಥದ್ದನ್ನ ಓಕೆ ಅಕ್ಸೆಪ್ಟೆಡ್. ಬಟ್ ಆದರೆ ವೆರಿ ಕರಪ್ಟೆಡ್ ಸನ್ ಆಗಿದೆ. ಈಗ ಬರ್ತಕ್ಕಂಥದ್ದೆಲ್ಲ ಆಸ್ಪೆಕ್ಟ್ಗಳೆಲ್ಲ ವರ್ಷದಲ್ಲೇ ಇದೆ. ಅದು ರಾಹು ಬೇರೆ ಮೀನರಾಶಿಲಿ, ಕೇತು ಬೇರೆ ಈ ಒಂದು ಕನ್ಯಾ ರಾಶಿಲಿ ಸಂಚಾರ. ವೆರಿ ಡಿಫಿಕಲ್ಟ್ ಕಾಂಬಿನೇಷನ್ ಅಲ್ಲೇ ವರ್ಕ್ ಆಗ್ತಾ ಇದೆ ಈ ನಡುವೆ. ಅದು ಸೂರ್ಯನ ಉಚ್ಚ ಸ್ಥಾನದಿಂದ ಬೇರೆ ಬಂದಿದೆ ರಾಹು, ಈಗ ಅಲ್ಲಿಂದ ನೀಚಕ್ಕೆ, ನೆಕ್ಸ್ಟ್ ಲೆಫ್ಟ್ಗೆ. ನಮಸ್ಕಾರ, ಹೇಳಿ. ಹಲೋ ಸರ್, ಶಹಬಾಜ್ ಅಂತ. ಏನ್ ಹೆಸರು? ಶಹಬಾಜ್ ಅಂತ. ಏನು? ಶೇಖ್ ಶಹಬಾಜ್. ಶೇಖ್ ಶಹಬಾದ್. ಹಾ, ಹೇಳಿ ಸರ್. ಸರ್, ಒಂದು ಜಾಬ್ ಆಪರ್ಚುನಿಟಿಗೆ ಸರ್ಚ್ ಮಾಡ್ತಾ ಇದ್ದೀನಿ. ಯಾವ ಊರಲ್ಲಿ? ಸರ್, ಆಟೋಮೊಬೈಲ್ ಅಲ್ಲಿ ಇದ್ದೀನಿ, ಡಿಪ್ಲೊಮಾ ಬ್ಯಾಂಗ್ಳೂರಿಂದ. ಒಂದು ಜಾಬ್ ಆಪರ್ಚುನಿಟಿ ಸರ್ಚ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ಜಾಬ್ ಸಿಕ್ಕಿದೆ, ಬಟ್ ಸ್ಟಿಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಂದು ಸಕ್ಸಸ್ಫುಲ್ ಜಾಬ್ ಯಾವಾಗ ಸಿಗ್ಬೋದು ಅಂತ. 1 to 240 ನಂಬರ್ ಹೇಳಿ. 32 ಜಾಬ್. ಮಂಗಳ 2024-23 ಡಿಸೆಂಬರ್ಗೆ ಶನಿ ಮುಗಿದೋಗುತ್ತೆ. ಮಂಗಳ 12, ಬುಧ ಆದ ನಂತರ 5-8 ಜಾಬ್ ಕೊಡಲ್ಲ ಅಷ್ಟೊಂದು. ಶನಿ 10-11 ಬರ್ತಾ ಇದೆ.
ಫ್ಯಾಂಟಾಸ್ಟಿಕ್. ಮಂಗಳ ಮತ್ತು 2023 ಡಿಸೆಂಬರ್. ಸರ್ ಡಿಸೆಂಬರ್ ಕಳೆದಿದ ತಕ್ಷಣ ಆಗುತ್ತೆ ಸರ್. 8 ಡಿಸೆಂಬರ್ ಕಳೆದಿದೆ ಈಗ. ಓಕೆ, ಕಳೆದಾದ್ಮೇಲೆ ಅಂದರೆ ನೆಕ್ಸ್ಟು ಬುಧನ ಒಂದು ಕಾಂಬಿನೇಷನ್ ಅಲ್ಲಿ ಕೇತುವಿನ ಕಾಂಬಿನೇಷನ್, ಶುಕ್ರನ ಕಾಂಬಿನೇಷನ್, ಕೇತು ನೋಡೋಣ. ಕೇತು 5, 7, 10. ಎಸ್, ಫೆಬ್ರವರಿಲಿ ನಿಮ್ಗೆ ಆಗುತ್ತೆ. ಫೆಬ್ರವರಿಲಿ ನಿಮ್ದಾಗತ್ತೆ. ಡೋಂಟ್ ವರಿ, 100% ನಿಮ್ಗಾಗತ್ತೆ, ಏನೂ ತೊಂದರೆ ಇಲ್ಲ. ಚಾಂಟಿಂಗ್ ಏನಾರು ಮಾಡ್ತಾ ಇದ್ದೀರಾ? ಚಾಂಟ್ ಏನಾರು ಮಾಡ್ತೀರಾ? ಇಲ್ಲ. ಚಾಂಟ್ ಮಾಡ್ರಿ, ಒಳ್ಳೇದು. ಯಾ ರಶೀದ್ ಅಂತ ಮಾಡಿ, ಒಳ್ಳೇದು. ಒನ್ಸ್ ಪ್ರಾಪರ್ ಅಪರ್ಚುನಿಟಿ ಸಿಗ್ಲಿ ಅಂತ ಸಿಗುತ್ತೆ. ಯಾ ರಶೀದ್ ಅಂತ ಚಾಂಟ್ ಮಾಡಿ. ಇಲ್ಲ ಅಂದ್ರೆ ನೀವು ಮಕ್ಕಾಗ್ ಹೋಗ್ಬೇಕಾದ್ರೆ, ವಿಸಿಟ್ ಮಾಡ್ಬೇಕಾದ್ರೆ ಒಂದು ಮಂತ್ರ ಹೇಳ್ತಿರಲ್ಲ, ಲಬ್ಬೈಕ್ ಅಲ್ಲ ಉಮ್ಮ ಲಬ್ಬೈಕ್, ಅದನ್ನು ಚಾಂಟ್ ಮಾಡಿ. ಲಬ್ಬೈಕ್ ಅಲ್ಲ ಉಮ್ಮ ಲಬ್ಬೈಕ್, ಗೊತ್ತಲ್ವಾ? ದಯವಿಟ್ಟು ಉಮ್ರಾ ಟೈಮಲ್ಲಿ ಮಾಡೋದನ್ನು ಇವಾಗ ಮಾಡಿ, ಒಳ್ಳೇದಾಗುತ್ತೆ. ಗಾಡ್ ವಿಲ್ ಗ್ರೇಸ್ ಯು. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನನ್ ತಮ್ಮನ ಬಗ್ಗೆ ಕೇಳ್ಬೇಕ್ರಿ. ನಮ್ ತಮ್ಮಗ ಹ್ಞೂನ್ರಿ. ತಮ್ಮ ಏನ್ ಬಗ್ಗೆ ಕೇಳ್ಬೇಕು ತಮ್ಮನ್ಗೆ? ಅವ ನಾವ್ 4 ಮಂದ್ರಿ, ಆಕಿ ಒಬ್ಬಾಕಿ ಅಕ್ಕನ್ ಮಾತ್ ಅಷ್ಟೇ ಕೇಳ್ತಾನ್ರಿ. ಹೆಂಡ್ರು ಮಕ್ಳು ಯಾರು ದಾದಿಲ್ರಿ ಅವಂಗ. ಅಕ್ಕನ್ ಮತ್ತ ಅಕ್ಕ ಸರೋದ್ರ ಸಾಕಲ್ವಾ? ಅಕ್ಕನ್ ಮುಖಾಂತರ ಹೇಳ್ಸಿ. ಅಕ್ಕ ಬರೇ ಬೆಂಕಿ ಹಚ್ಚುದರಿ. ಈಗ ರಿಪೇರಿ ಮಾಡ್ಬೇಕಾಗಿರೋದು ನಿಮ್ ತಮ್ಮನ್ನಲ್ಲ, ನಿಮ್ ಅಕ್ಕನ್ನ. ನಮ್ಮ ಆಕಿ ರಿಪೇರಿ ಆಗುದಿಲ್ರಿ, ಅವಂಗೂ ಆಗುದಿಲ್ರಿ. ಈಗ ನಿಮಗೇನ್ ಸಮಸ್ಯೆ ಆಗಿದೆ? ಆಯ್ತು, ನಿಮ್ ತಮ್ಮ ಅವ್ರ ಹೆಂಡತಿ ಏನೋ ಮಾಡ್ಕೊಳ್ತಾರೆ. ಮಗಳು ಕೊಟ್ಟಿನ್ರಿ. ಓ, ನಿಮ್ ಮಗಳಿಗೆ ನಿಮ್ಮ ತಮ್ಮನ್ ಕೊಟ್ಟಿದ್ದೀರಾ? ತಮ್ಮ ಕೊಟ್ಟಿ. ಓಕೆ, ನಿಮ್ಮ ಅಕ್ಕನ್ಗೆ ಮಗಳು ಏನಾದ್ರು ಕೊಡ್ಬೇಕಾಗಿತ್ತಾ ನಿಮ್ ತಮ್ಮ ಅವ್ರಿಗೆ? ಏನು ಕೊಡುದಿಲ್ಲ. ಮತ್ತೆ ಹೊಟ್ಟೆವ್ರಿ ಏನಕ್ಕಲ್ಲಿ? ಅಂದ್ರೆ ಒಬ್ಬರಿ ನಾವ್ 4 ಮಂದ್ರಿ. ಅಲ್ಲ, ಎಷ್ಟಾರು ಇರ್ಲಿ, ಅದನ್ನ 5 ಸತಿ ಹೇಳಿದ್ರಿ. ಅವನೊಬ್ಬ, ನಾವ್ 4 ಮಂದಿ, ಒಬ್ಬ 4 ಮಂದಿ. ಬಟ್ ನಿಮ್ಮ ಮಗಳನ್ನೇ ಕೊಟ್ರಿ ನಿಮ್ ತಮ್ಮನಿಗೆ. ನಿಮ್ಮ ಅಕ್ಕನಿಗೆ ಏನ್ ಹೊಟ್ಟೆವ್ರಿ ಅಂತ ಕೇಳ್ತಾ ಇರೋದು. ನಮ್ ತಂಗಿರಿ ಆಕಿ, ಅವಂಗ ಯಾರೋ. ನಾನು ಅಕ್ಕರಿ, ನಾ ಕೊಟ್ಟಿನ್ರಿ. ಆಕಿದಿಲ್ರಿ, ಹೆಣ್ಣ ಕೊಟ್ಟಿಲ್ರಿ ಆಕೆ. ಇವ್ರ ಯಾಕೆ ಚಂದಂಗ ಅದಾರ ಅಂತ ಬರೇ ಚೆಂಚೆನ ಬೆಂಕಿ ಹಚ್ಚುದಾರಿ. ಕುಟುಂಬ ಸ್ಥಾನ 2ನೇ ಮನೆ. 1 to 241 ನಂಬರ್ ಹೇಳಿ. 9 ರೀ. 9. ಮಕ್ಕಳು ದಾದಿಲ್ರಿ, ಹೆಂಡತಿನೂ ದಾದಿಲ್ರಿ. ಅವ್ 2ನೇ ಮನೆ ಮಂಗಳ ಬಂದಿದೆ. ಮಂಗಳನ ಕಾಂಬಿನೇಷನ್ ನೋಡೋಣ. 11 ಲಾಭಕಾರಿಯಾಗಿದೆ. ಸ್ವಲ್ಪ ಗುರು ಸಿಂಗಲ್ ಆಗಿದೆ. ಗುರು ರೆಟ್ರೋಗ್ರೇಡ್ ಅಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಇದೆ, ಸಿಂಗಲ್ ಮಾಡ್ತಾ ಇದೆ. ಅರ್ಶನದ ಕೊಂಬನ್ನ ಪ್ರತಿ ಗುರುವಾರ 4 ತಿಂಗಳು ಮಾಡಿ, ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗುತ್ತೆ. ಕರಿ ದಾರ ಕಟ್ಕೊಳ್ಳಿ ನೀವು ಬಲಗೈಗೆ. ಹೇಳ್ದಂಗೆ ಕೇಳ್ತಾರವರು. ಓಂ ಶ್ರೀ ಶನೈಶ್ಚರಾಯ ಸ್ವಾಹ ಅಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಕೇಳ್ತಾರ. ಆಮೇಲೆ ಒಳ್ಳೇದಾಗ್ಲಿ. ಈಗ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮಗೆ ವಿದೇಶಿ ಪ್ರಯಾಣ ಆ ಒಂದು ಯೋಗ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಆ ಯೋಗವನ್ನು ತಿಳ್ಕೊಳ್ಬೇಕು ಅನ್ನೋಂತ ಆಸಕ್ತಿ ನಿಮ್ಮಲ್ಲಿದೆಯೇ? ಹಾಗಾದ್ರೆ ಇವತ್ತೇ
ಈಗಲೇ ಆಸ್ಟ್ರೋಲೈಟ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಮೊದಲ ಕರೆಯನ್ನ ಉಚಿತವಾಗಿ ಪಡೆಯಿರಿ. ನಮ್ಮ ಸನಾತನ ಧರ್ಮದ ಕೊಡುಗೆಯಾಗಿರುವ ಜ್ಯೋತಿಷ್ಯವನ್ನು ಆಧುನಿಕ ರೀತಿಯಲ್ಲಿ ಆಪ್ ಮುಖಾಂತರ ಅತ್ಯಂತ ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಯುವ ಸುವರ್ಣ ಅವಕಾಶ. ಅಲ್ಲಿ ನಮಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ ಸಿಗುತ್ತೆ. ಹಾಗೆ 11 ಡಿಗ್ರಿ 26 ನಿಮಿಷ 40 ಸೆಕೆಂಡ್ಗೆ ಬುಧ ಆಗಿರ್ತಕ್ಕಂತ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ರಿ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ, ಸಂತಾನ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಫೆಬ್ರವರಿ 10ರಂದು ಶುರುವಾಗುವ ನಕ್ಷತ್ರ ನಾಡಿಯ 100ನೇ ಬ್ಯಾಚ್ಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. 20,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರುಜಿ ಅವರ ತರಗತಿಗಳಿಗೆ ಇಂದೇ ನೋಂದಾಯಿಸಿಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ನಮಸ್ಕಾರ. ಹಾಗೆ ಅವಾಗವಾಗ ಹೇಳ್ತಾ ಇರ್ತೀನಿ, ಜನವರಿ 20ನೇ ತಾರೀಕು ನಿಮ್ಮ ಮನೇಲಿರ್ತಕ್ಕಂಥ ವಾಸ್ತು ಸರಿ ಮಾಡ್ಕೊಳ್ಳೋಕ್ಕೆ ಬಿಲ್ಡಿಂಗ್ ಹೊಡೆಯೋದು ಬೇಡ, ಮನೆ ಬದಲಾಯಿಸೋದು ಬೇಡ. ಅದು ನಿಮ್ಮ ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು. ಅಭಿವೃದ್ಧಿ ಹೇಗೆ ಮಾಡ್ಕೋಬೇಕು ನಮ್ಮ ವಾಸ್ತುಶಾಸ್ತ್ರದಲ್ಲಿ ಸಣ್ಣ ಪರ್ಸೆಂಟೇಜ್ ಸ್ವಲ್ಪ ನಮಗೆ ಖಂಡಿತ ಒಂದು 20 to 30% ಹೆಲ್ಪ್ ಆಗೇ ಆಗುತ್ತೆ ನಮ್ಮ ಜೀವನದಲ್ಲಿ ವಾಸ್ತು ಕರೆಕ್ಷನ್ ಮಾಡಿಕೊಂಡಾಗ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಆಪರ್ಚುನಿಟೀಸ್ ಬರ್ತಾ ಇರುತ್ತೆ, ಬಟ್ ಆದರೆ ಅಪ್ಲೈ ನಥಿಂಗ್ ಟು ಗೆಟ್ ರಿಪ್ಲೈಡ್. ಅಂಥ ಸಂದರ್ಭದಲ್ಲಿ ನಮಗೆ ವಾಸ್ತು ಅಪ್ಲಿಕೇಶನ್ ಸ್ವಲ್ಪ ಹೆಲ್ಪ್ ಆಗ್ತಾ ಇರುತ್ತೆ. ಯಾವ್ಯಾವ ಝೋನ್ಸಲ್ಲಿ ನಮಗೆ ಹೆಲ್ಪ್ ಆಗುತ್ತೆ, ಯಾವ್ಯಾವ ಝೋನ್ಸಲ್ಲಿ ನಮಗೆ ನೀಚ ಸ್ಥಾನ, ಉಚ್ಚ ಸ್ಥಾನ, ಅದನ್ನು ಯಾವುದರಿಂದ ಸಿಂಪಲ್ ಮೆಥಡಾಲಜಿಯಿಂದ ಹೇಗೆ ಆಕ್ಟಿವೇಟ್ ಮಾಡೋದು, ದುಡ್ಡಿನ ಉಳಿತಾಯದ ಬಗ್ಗೆ, ಹಾಗೆ ದುಡ್ಡು ಹೆಚ್ಚು ಮಾಡ್ಕೊಳ್ಳೋ ಬಗ್ಗೆ, ಆರೋಗ್ಯದ ಬಗ್ಗೆ, ಮಕ್ಕಳ ಹಠ ಬಗ್ಗೆ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ಕೂಡ ನೀವು ವಾಸ್ತು ರೀತಿ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ಕೋಬಹುದು. ಜಾತಕ ಸ್ವಲ್ಪ ವೀಕ್ ಆಗಿದ್ರು ಕೂಡ ವಾಸ್ತು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ರೆ ಅದರಿಂದನೂ ಒಂದು 30-40% ಇನ್ಕ್ರೀಸ್ ಆಗುತ್ತೆ. ಜಾತಕ ಅದ್ಭುತವಾಗಿದೆ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದಾಗ ವಾಸ್ತು ಕರೆಕ್ಷನ್ ಮಾಡ್ಕೊಂಡಾಗ ಸ್ವಲ್ಪ ನೆಗೆಟಿವ್ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗಿ ಉನ್ನತವಾಗಿರ್ತಕ್ಕಂಥದ್ದು. ಒಂದು ವಿಚಾರ ಹೇಳಬೇಕು ಅಂತಂದ್ರೆ, ವಾಸ್ತು ನಾವು ನಂಬಲ್ಲ, ಆಗಲ್ಲ ಅಂತ ಹೇಳ್ತೀರಾ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಪಂಚಭೂತಗಳಿಂದ ವಾಸ್ತುಶಾಸ್ತ್ರ ಇರೋದು. ಇವತ್ತು ರಾತ್ರಿ ಮುಗಿದ ಮೇಲೆ ಹಗಲಾಗಲೇಬೇಕು. ಹಗಲಾದರೆ ಮಾತ್ರ ಎಲ್ಲ ಜೀವರಾಶಿಗಳು, ಸಸ್ಯಲೋಕ, ಹಾಗೆ ಈ ಒಂದು ಸಮುದ್ರದ ಲೋಕ ಜೀವಂತವಾಗಿರುತ್ತೆ. ಒಂದು ವಾರ ಏನಾದರೂ ಜಸ್ಟ್ ಒಂದೇ ಒಂದು ವಾರ ಭೂಮಿ ಸುತ್ತೋದು ನಿಲ್ತೋದ್ರೆ, ಒಂದು ಕಡೆ ಪೂರ್ತಿ ಬಿಸಿಲು ಬೀಳ್ತಾ ಇರುತ್ತೆ, ಇನ್ನೊಂದು ಕಡೆ ಏನು ಬಿಸಿಲು ಬೀಳ್ತಾ ಇರಲ್ಲ, ಒಂದು ಕಡೆ ಫ್ರೀಸ್ ಆಗುತ್ತೆ, ಇನ್ನೊಂದು ಕಡೆ ಹೀಟ್ ಆಗುತ್ತೆ. 50% ಆಫ್ ದಿ ಲೈಫ್ ಹೊಟ್ಟೋಗುತ್ತೆ. ಸುತ್ತಿಲ್ಲ ಅಂದರೆ, ಸೂರ್ಯ ಇಲ್ಲ ಅಂದರೆ 50% ಆಫ್ ದಿ ಲೈಫ್ ಹೊಟ್ಟೋಗುತ್ತೆ. ಸೊ ನಾವು ಹೇಗೆ ಒಂದು ಸೂರ್ಯನ ಮೇಲೆ ಎಷ್ಟು ಸ್ವಾವಲಂಬಿ ಆಗಿದ್ದೀವಿ ಅಥವಾ ಎಷ್ಟು ಡಿಪೆಂಡೆಂಟ್ ಆಗಿದ್ದೀವಿ ಆ ಹೀಟ್ಗೆ, ಅದೇ ರೀತಿ ನಡೀತಾ ಇರ್ತಕ್ಕಂಥ ಸೈಕಲ್ಸಲ್ಲಿ 24 ಅವರ್ ಸೈಕಲ್ಸ್ ಅಲ್ಲಿ ನಾವು ನಡೀತಾ ಇರ್ತಕ್ಕಂಥ ಸೈಕಲ್ಸಲ್ಲಿ ಪಂಚಭೂತಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾ ಇರುತ್ತೆ. ಸೊ ಯಾವಾಗ ನಾವು ಆ ಪಂಚಭೂತಗಳ ಡೈರೆಕ್ಷನ್ಗೆ, ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಡೈರೆಕ್ಷನ್ಗೆ ಕರೆಕ್ಟಾಗಿ ಅಲೈನ್ ಆಗಿ 0 ಡಿಗ್ರಿಗೆ ನಾವು ಎಲ್ಲ ನೋಡಿಕೊಂಡು ಈ ಪಂಚಭೂತಗಳನ್ನು ಡಿವಿಷನ್ ಮಾಡಿಕೊಂಡು 8, 16 ಡಿವಿಷನ್ ಮಾಡಿಕೊಂಡು ಮುಖ್ಯವಾಗಿರ್ತಕ್ಕಂಥ 32 ಝೋನ್ಸ್ನ ಡಿವೈಡ್ ಮಾಡಿಕೊಂಡು ಯಾವ ಕ್ಷೇತ್ರದಲ್ಲಿ ನಮಗೆ
ಮನೆಯ ಕಾರ್ನರ್ಸಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಮತ್ತು ಇರ್ತಕ್ಕಂಥ ಸಕಾರಾತ್ಮಕನ ಹೇಗೆ ನಾವು ಪ್ಲಸ್ಸು ಮೈನಸ್ಸು ಮಾಡ್ಕೊಳ್ಬೋದು ಅನ್ನೋದು ಭಾಳ ಈಸಿಯಾಗಿ ಸ್ಥಾಪತ್ಯ ವಿದ್ಯೆಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಸ್ಥಾಪತ್ಯ ವಿದ್ಯೆ ಅಂತ ಹೇಳ್ತೀವಿ. ಈ ಸ್ಥಾಪತ್ಯ ವಿದ್ಯೆಯಲ್ಲಿ ನಮಗೆ ನಾವು ಪ್ರತಿನಿತ್ಯ ದೈನಂದಿಕವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸಗಳು, ನಿತ್ಯ ಕರ್ಮಗಳು, ಮಲಗ್ತಕ್ಕಂಥದ್ರಿಂದ ಹಿಡಿದು ಆಲೋಚನೆ ಮಾಡ್ತಕ್ಕಂಥ ಜಾಗದಿಂದ ಹಿಡಿದು ಮನೆಯ ಮೇಲೆ ಎಲ್ಲನೂ ನಾವು ಮಾಡ್ತಾ ಇರ್ತೀವಿ. ಒಂದು ಅರ್ಥ ಮಾಡ್ಕೋಬೇಕು, ತುಂಬ ಜನ ಮನೆಯ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಲ್ಲ. ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಮನೇಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ಹಾಗೆ ಏನೋ ಒಂದು ವಿಚಾರ, ಪ್ರಾಜೆಕ್ಟ್ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಏನೋ ಮಾಡ್ತಾ ಇದ್ದೀನಿ ನಾನು, ಜಾಬ್ ವಿಚಾರದಲ್ಲಿ, ಕೆಲಸ ವಿಚಾರದಲ್ಲಿ ಯಾಕೋ ಸರ್ ಹೋಗ್ತಾ ಇಲ್ಲ. ಕೆಲವು ಏರಿಯಾದಲ್ಲಿ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಸಕ್ಸಸ್ ಜಾಸ್ತಿ ಆಗುತ್ತೆ. ಕೆಲವು ಏರಿಯಾದಲ್ಲಿ ನಾವು ಏನೋ ಈ ಮನೇಲಿ ಮಲಗ್ತಾ ಇದೀವಿ, ಮನೆ ಸರಿ ಇಲ್ಲ, ಅನಾರೋಗ್ಯದಿಂದ ಬಳಲ್ತಾ ಇದೀವಿ, ಆಚೆ ಇದ್ರೆ ಚೆನ್ನಾಗಿರ್ತೀವಿ, ಮನೆಗೆ ಬಂದರೆ ಏನೋ ಒಂಥರ ಅನಾರೋಗ್ಯ ಥರ ಕಾಡುತ್ತೆ. ಆ ರಾಂಗ್ ಝೋನಲ್ಲಿ ನಾವು ವಾಸ ಜಾಸ್ತಿ ಇರ್ತೀವಿ, ಅಥವಾ ಮಲಗ್ತೀವಿ, ಅಥವಾ ಕೂತಿರ್ತೀವಿ ಜಾಸ್ತಿ. ಹಾಗೆ ಸಂಬಂಧಗಳಲ್ಲಿ ಸಿಕ್ಕಾಪಟ್ಟೆ ಗಲಾಟೆ, ತಂದೆ ಮಗನಿಗೆ, ತಾಯಿ ಮಗನಿಗೆ ಅಥವಾ ಮಗಳಿಗೆ, ಗಂಡ ಹೆಂಡತಿಗೆ, ಅಣ್ಣ ತಮ್ಮಂದರಿಗೆ ಏನೋ ಒಂಥರ ಕಲಹಗಳು. ನಾವು ಅವರು ಚೆನ್ನಾಗಿದ್ದೀವಿ, ಯಾಕೋ ಅವರು ಚೆನ್ನಾಗಿಲ್ಲ. ಅವ್ರು ಕೂತ್ಕೊಂಡಿರ್ತಕ್ಕಂಥ ಕಾನ್ಫ್ಲಿಕ್ಟ್ ಝೋನಲ್ಲಿ ಕೂತಿರ್ತಾರೆ. ಅದನ್ನು ಕರೆಕ್ಷನ್ ಹೇಗೆ ಮಾಡ್ಕೋಬೇಕು. ಹಾಗೆ ಗಂಡ ಹೆಂಡತಿಯಲ್ಲಿ ಬಾಂಧವ್ಯ ಇರಲ್ಲ. ನಾವೆಲ್ಲ ಚೆನ್ನಾಗಿರ್ತೀವಿ, ಎಲ್ಲ ಆಲೋಚನೆ ಬರುತ್ತೆ, ಯಾಕೋ ಸುಮ್ಮನೆ ಜಗಳ ಬರುತ್ತೆ, ಸುಮ್ಮನೆ ಕೋಪ ಬರುತ್ತೆ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಬರ್ತಕ್ಕಂಥದ್ದು. ಇದನ್ನು ಕೂಡ ರಾಂಗ್ ಝೋನ್ಸಲ್ಲಿ ನಮ್ಮ ಮಲಗಿದ್ರೆ ಅಥವಾ ಏನಾದ್ರು ಒಂದು ವಸ್ತುಗಳನ್ನು ನಾವು ಇಟ್ಟಿದ್ರೆ ಇದನ್ನೆಲ್ಲ ನಾವು ಅನುಭವಿಸ್ತೀವಿ. ಮನೇಲಿ ಸಿಕ್ಕಾಪಟ್ಟೆ ದುಡಿತೀವಿ ಸರ್, ನಿಲ್ಲೋದೇ ಇಲ್ಲ ದುಡ್ಡು. ಬಂದಿದ್ದಂಗೆ ಹೆಂಗೆ ಬಂತು ಹಂಗೆ ನೀರಾಗ್ಬಿಟ್ಟೋಗುತ್ತೆ. ಏನೇನೆಲ್ಲ ಪ್ಲಾನ್ ಮಾಡಿದ್ರು ಅದು ಇನ್ನೊಂದು ಯಾವುದೋ ಹೊಸ ಖರ್ಚು ಬಂದ್ಬಿಡುತ್ತೆ, ಇನ್ನೊಂದೇನೋ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಈ ತಿಂಗಳು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕಾಯ್ತಾ ಇದ್ರೆ ಫ್ರಿಜ್ ಕೆಟ್ಟೋಯ್ತು ಸರ್. ಇನ್ನೊಬ್ರು ಈ ತಿಂಗಳು ಏನೋ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಅವನೇನೋ ಗಾಡಿನ ಏನೋ ಮಾಡ್ಕೊಂಡ್ ಬಂದ, ರಿಪೇರಿಗೆ ಬಂತು ಗಾಡಿ, 2 ವೀಲರ್. ಈ ರೀತಿ ರಾಂಗ್ ಝೋನ್ಸ್ ಅಲ್ಲಿ ಸಾಕಷ್ಟು ನಮಗೆ ಒಂದು ಅವಘಡಗಳನ್ನ ನಡೀತಾ ಇರ್ತಕ್ಕಂಥದ್ದು ಈ ವಾಸ್ತುಶಾಸ್ತ್ರ ಸ್ಥಾಪತ್ಯ ವಿದ್ಯೆಯಲ್ಲಿ ಪರಿಪೂರ್ಣವಾಗಿ ಸರೋಗುತ್ತೆ. ಯಾಕೆ ವಾಸ್ತುಶಾಸ್ತ್ರನೇ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕೈಯಲ್ಲಿ 20-30% ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲಿದೆ. 20-30% ನಮ್ಮ ಜೀವನದಲ್ಲಿ ಸರಿ ಮಾಡ್ಕೊಳ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ನಮ್ಮ ಕೈಯಲ್ಲಿದೆ. ಅದಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರಗಳು ಕೊಡ್ತೀನಿ. ಕಲರ್ ಥೆರಪಿ, ಮೆಟಲ್ ಥೆರಪಿ, ಸ್ಟ್ರಿಪ್ ಥೆರಪಿ, ಐಡಲ್ ಥೆರಪಿ, ಸೊ ಪಂಚಭೂತಗಳ ಥೆರಪಿ, ಇವೆಲ್ಲವೂ ಕೂಡ ಒಂದೊಂದು ಝೋನಲ್ಲಿ ಏನೇನು ನೆಗೆಟಿವ್ ಇದ್ರೆ ಅಲ್ಲಿ ಏನು ಮಾಡಬೇಕು ಅನ್ನೋ ಒಂದು ವಿಚಾರ ಸಂಪೂರ್ಣವಾಗಿ ತಿಳಿಸ್ಕೊಟ್ಟು ಹೇಗೆ ಕಂಡುಹಿಡಬೇಕು ಅಂತ ಹೇಳ್ಕೊಟ್ಟು ಮಾಡ್ಕೊಡ್ತೀವಿ. ಸೊ ನಮ್ಮ ಕೈಯಲ್ಲಿ 30% ಅಷ್ಟು ಚೇಂಜಸ್ ಮಾಡಿದ್ರೆ ನಮಗೆ 100 ರೂಪಾಯಿ ಬರ್ತಾ ಇರೋ ಕಡೆಯಲ್ಲಿ ಎಲ್ಲ ಖರ್ಚಾಗ್ತದೆ, 30 ರೂಪಾಯಿ ಉಳಿತು ಅಂತಂದ್ರೆ ಅದು 1000ಕ್ಕೆ 300 ಆಯಿತು, 10,000ಕ್ಕೆ 3,000 ಆಯಿತು, ಲಕ್ಷಕ್ಕೆ 30,000 ಉಳಿದಂಗೆ. ಅರ್ಥ ಆಯ್ತಲ್ಲ? 30% ಚೇಂಜಸ್ ಅಂದರೆ. ಸೊ ಇಂಥ ಒಂದು ವಿದ್ಯೆನ ಬಹಳ ಅಗ್ಗದ ದರದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದೀನಿ. ಇದು 3ನೇ ಬ್ಯಾಚ್. ಇದು ವಾಸ್ತುವಲ್ಲಿ ಆಲ್ರೆಡಿ ಬೆಳಿಗ್ಗೆ ಸಾಯಂಕಾಲ ತಗೊಂಡ್ರೆ 7ನೇ ಬ್ಯಾಚ್ 8ನೇ ಬ್ಯಾಚ್ ಆಗಿದೆ. ಬಟ್ ಆದರೆ ಇದು 3ನೇ ಟರ್ಮ್ ಅಂತ ನಾವು ಕರಿತೀವಲ್ಲ, 3ನೇ ಟರ್ಮ್ ಮಾಡ್ತಾ ಇರೋದು. ಜಾನ್ವರಿ 20ನೇ ತಾರೀಕು ನೀವು ಬಾಡಿಗೆ ಮನೆಲಾರು ಇರಿ, ಹಾಗೆ ಸ್ವಂತ ಮನೆಲಾರು ಇರಿ, ಈ ಒಂದು ಕರೆಕ್ಷನ್ಸ್ ನೀವು ಮಾಡಿಕೊಟ್ರಿ ಅಲ್ಲಿಂದ ನಿಮಗೆ ಏಳಿಗೆನೂ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸರ್ ಅದು ಯಾವುದೋ ಬಾಡಿಗೆ ಮನೇಲಿದ್ದೆ, ಚೆನ್ನಾಗಿ ದುಡ್ಡು ಬರ್ತಾ ಇತ್ತು, ಆ ದುಡ್ಡನ್ನ ತಗೊಂಡು ಒಂದು ಹೊಸ ಮನೆ ಕಟ್ಟಿದ್ವಿ, ಕಟ್ಟಿ ಅಲ್ಲಿ ಹೋದ್ವಿ, ಬಿಸ್ನೆಸ್ ಲಾಸ್ ಆಯಿತು, ಮಗನಿಗೆ ಆಕ್ಸಿಡೆಂಟ್ ಆಯಿತು, ಹಸ್ಬೆಂಡ್ ಒಂಥರ ಚೇಂಜ್ ಆದರು, ಎಲ್ಲ ಹೊಸ ಮನೆಗೆ ಬಂದಮೇಲೆ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ವಾಸ್ತು ಪ್ರಕಾರ ಕಟ್ಟಿದ್ರಾ? ಕಟ್ಟಿದ್ವಿ ಸರ್, 100% ಮೇಸ್ತ್ರಿ ಹೇಳ್ದಂಗೆ ಕೊಟ್ಟಿದ್ದೀವಿ. ಆ ಮೇಸ್ತ್ರಿ ವಾಸ್ತುಶಾಸ್ತ್ರ ಕಟ್ಟಿರೋ ಥರ ಏನಾರು ಕಟ್ಟಿದ್ರೆ ಅದು ಅವರು ಪಂಚಭೂತಗಳಿಗೆ ಅಲೈನ್ ಮಾಡಿರಲ್ಲ,
ನಾರ್ತ್ 0 ಡಿಗ್ರಿಗೆ ಅಲೈನ್ ಮಾಡಿರಲ್ಲ, ಒಂದೂ ಅಲೈನ್ ಮಾಡಿರಲ್ಲ. ಸುಮ್ಮನೆ ಆ ಕಡೆ ಈಸ್ಟ್ ಅಂಗಿಡಿ, ನಾರ್ತ್ ಇಂಗಿಡಿ, ಈ ಮೂಲೆಯಲ್ಲಿ ಅಗ್ನಿಮೂಲೆ ಇದಿಡಿ ಅದಿಡಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಹೆಚ್ಚು. ಆ ಮೇಸ್ತ್ರಿಗಳು, ಕಾಂಟ್ರಾಕ್ಟರ್ಗಳು, ಸಿವಿಲ್ ಇಂಜಿನಿಯರ್ಗಳು ಎಷ್ಟು ಬ್ಯುಸಿ ಅಂದ್ರೆ ಕಟ್ಟೋದ್ರಲ್ಲಿ ಅಷ್ಟು ಬ್ಯುಸಿ. ಅವ್ರಿಗೆ ಬೇಸಿಕ್ ವಾಸ್ತು ಶಾಸ್ತ್ರದ ನಾಲೆಜ್ ಮಾತ್ರ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾಟ್ ಎಕ್ಸಾಕ್ಟ್ ಝೋನ್ ವೈಸ್, ವಿತ್ ಎಕ್ಸಾಕ್ಟ್ ಡಿಗ್ರಿ ವೈಸ್. ಈ ಝೋನ್ ಯಾರು ತಿಳ್ಕೊಳ್ತಾರೆ, ಯಾರು ಸರಿ ಮಾಡ್ಕೊಳ್ತಾರೆ, ಆಲ್ರೆಡಿ ಕಟ್ಟಿದ್ರು ಕೂಡ ಸರಿ ಮಾಡ್ಕೋಬಹುದು. ಕಟ್ಟಕ್ಕೆ ಹೋಗ್ತಾ ಇರೋರು ಸರಿಯಾಗಿ ಮಾರ್ಗದರ್ಶನದಲ್ಲಿ ಕಟ್ಟಿದ್ರೆ ಮನೆನೂ ಬ್ಯೂಟಿಫುಲ್ ಆಗಿರುತ್ತೆ. ಸ್ಥಾಪತ್ಯ ದೋಷ ಇರೋದಿಲ್ಲ. ಸ್ಥಾಪತ್ಯ ದೋಷ ಅಂತ ಕರಿತೀವಿ. ಜಾತಕ ಚೆನ್ನಾಗಿತ್ತು ಅಂದ್ರೆ ಸ್ಥಾಪತ್ಯ ದೋಷ ಹೊಡ್ಕೊಂಡು ಹೊಟ್ಟೋಗುತ್ತೆ. ಯಾವಾಗ ಜಾತಕದಲ್ಲಿ ಸರಿ ಇರಲ್ಲ, ಸ್ಥಾಪತ್ಯ ದೋಷನೂ ಬರುತ್ತೆ, ಅವಾಗ ನಿರ್ಣಾಮ. ಅಟ್ಲೀಸ್ಟ್ ಸ್ಥಾಪತ್ಯ ದೋಷ ನಿರ್ಣಾಮ ಆದ್ರೆ, ಆ ದೋಷ ಹೋದ್ರೆ, ಜಾತಕದಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಕೂಡ ಒಂಚೂರು ಹ್ಯಾಪಿಯಾಗಿರ್ಬೋದು, ಮನೆಯೆಲ್ಲರೂ ನೆಮ್ಮದಿಯಾಗಿದ್ದೀನಪ್ಪ, ಇಲ್ಲಿ ಬಂದೆ, ಏನೋ ಒಂದ್ ಸ್ವಲ್ಪ ಬರ್ತಾ ಇದೆ. ಸೊ 2 ಕಾನ್ಸೆಪ್ಟ್ ಅಲ್ಲಿ ನಮ್ಮ ಲೈಫು ಭಗವಂತ ಒಂದು ಕರ್ಮಫಲದಿಂದ ಮತ್ತೆ ಕಾಲದಿಂದ ಮತ್ತೆ ದೇಶದಿಂದ, ಈ ಮೂರಿಂದನು ನಮಗೆ ಕೆಟ್ಟದ್ದು ಒಳಿತನ್ನ ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾನೆ. ದೇಶ ಅಂದ್ರೆ ಇರುವಂತ ಜಾಗ, ಕಾಲ ಅಂದ್ರೆ ನಮ್ಮ ಕರ್ಮ, ಆಮೇಲೆ ಫ್ಯೂಚರ್ ವರ್ತಮಾನ ಹೇಗಿರುತ್ತೆ, ಇವೆರಡನ್ನೂ ಸೇರಿ. ಸೊ ಇದನ್ನ ನಾವು ಕರೆಕ್ಷನ್ ಯಾವ್ದು ಕರೆಕ್ಷನ್ ಆಗುತ್ತೆ ಅದನ್ನ ಕರೆಕ್ಷನ್ ಮಾಡ್ಕೋಬಹುದು. ಯಾವುದನ್ನ ಸ್ವಲ್ಪ ಕರೆಕ್ಷನ್ ಮಾಡೋಕ್ಕಲ್ಲ, ಅದಕ್ಕೆ ಜಾತಕದಲ್ಲಿ ದಾನ ಧರ್ಮಗಳು ಮಾಡಿಕೊಂಡು, ಜಾತಕದಲ್ಲಿ ಇರ್ತಕ್ಕಂಥ ಕೆಲವು ಸ್ಟ್ರೆಂತ್ ಅನ್ನ, ಉಂಗುರ, ರುದ್ರಾಕ್ಷಿ, ಜಪಗಳನ್ನ ಮಾಡ್ಕೊಂಡು ಹೋದ್ರೆ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕಲಿತು ಅವರ ಜೀವನನ ನೆಮ್ಮದಿಯಾಗಿ ಇಟ್ಕೊಂಡು ಹೋಗೋಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ನಮ್ಮ ವಾಸ್ತುಶಾಸ್ತ್ರ ಮತ್ತೆ ನಮ್ಮ ನಕ್ಷತ್ರ ನಾಡಿ. ಬನ್ನಿ ಕಲೀರಿ. ಕರೆಗಳು ತಗೊಂಡೋಣ. ನಮಸ್ಕಾರ, ಹೇಳಿ. ನಾವು ರಾಮನಗರದಿಂದ ಮಾತಾಡ್ತಾ ಇದ್ದೀವಿ ಸರ್. ಹೇಳಿ ರುಜಿ. ಹಾ, ಮಗ ಸೊಸೆ ಬಗ್ಗೆ ಕೇಳಬೇಕಿತ್ತು. 1 to 240 ನಂಬರ್ ಹೇಳಿ. 3. ಯಾಕಂದ್ರೆ ಮಗ ಸೊಸೆ ಇಬ್ಬರದು ಸಪರೇಟ್ ಹಾಕಕ್ಕಾಗಲ್ಲ. ಯಾವ ವಿಚಾರದಲ್ಲಿ ಅಂತ ಹೇಳಿ. ಮಗು ಬಗ್ಗೆ. ಮಗು ಮದ್ವೆ ಆಗ 6 ವರ್ಷ ಆಯ್ತು, ಇನ್ನು ಮಗು ಆಗಿಲ್ಲ. ಸರಿ, ಆಯ್ತು, ನೋಡೋಣ. ಐದನೇ ಮನೆ ರಾಹು ರೆಟ್ರೋಗ್ರೇಡ್ ಬಂದ್ಬಿಟ್ಟಿದೆ. ಅಯ್ಯೋ, ಯಾವಾಗ ರಾಹು ರೆಟ್ರೋಗ್ರೇಡ್ ಬಂದ್ರೆ ಸ್ವಲ್ಪ ಕಷ್ಟ. ರಾಹು ಇರ್ತಕ್ಕಂಥ ಕಾಂಬಿನೇಷನ್ ನೋಡೋಣ, ಅಲ್ಲೇನಾದ್ರು ಡಿಲೇ ಆದ್ರೆ ಆಗು ಕೊಡ್ತಾರಾ ಅಂತ. 9 ಡಾಕ್ಟರ್ ಕೊಡುತ್ತೆ. 11 ಡಾಕ್ಟರ್ ಎಲ್ಲಿ ಹೋಗ್ತಾ ಇದ್ರು ಅದನ್ನ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ನಿಧಾನ ಆಗುತ್ತೆ. ಹೋಗ್ತಾ ಇರ್ತಕ್ಕಂಥ ಡಾಕ್ಟರ್ ಯಾರಿದಾರೋ, ಯಾರು ಸಲಹೆ ಕೊಡ್ತಾ ಇದ್ರೋ ಅದನ್ನ ಬದಲಾವಣೆ ಮಾಡಬೇಕು. 9 ಅಂದ್ರೆ ಬದಲಾವಣೆ ಅಂತ ತೋರಿಸುತ್ತೆ. ಡಾಕ್ಟರ್ ಬದಲಾವಣೆ ಆದ್ರೆ ಸ್ವಲ್ಪ ಸಕ್ಸಸ್ ಸಿಗುತ್ತೆ. ಆದ್ರೆ ಸ್ವಲ್ಪ 20 ತಿಂಗಳ ಆದ ನಂತರ ಆಗುತ್ತೆ. 12 ಇರೋದ್ರಿಂದ ಸ್ವಲ್ಪ ಸಜೆಷನ್ ಏನ್ ಕೊಡ್ತೀನಿ ಅಂದ್ರೆ, ಮೂಲಂಗಿಯನ್ನು ದಾನ ಮಾಡಿ ಪ್ರತಿ ಶನಿವಾರ ಒಂದು 3 ತಿಂಗಳು. ಹಾಗೆ ಕರಿದಾರ ಯಾರಾದ್ರೂ ಇಬ್ಬರಲ್ಲೊಬ್ರು ಕಟ್ಕೊಂಡ್ರು ಕೂಡ ಒಳ್ಳೇದಾಗತ್ತೆ. ನಮಸ್ಕಾರ. ಹಲೋ, ನಮಸ್ಕಾರ ರೀ. ಹೇಳಿ, ಮಾತಾಡಿ. ನಾ ಗುಲ್ಬರ್ಗಲಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ನಮ್ ತಮ್ಮನ್ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನ್ ಕೇಳ್ಬೇಕು? ಅವ್ರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದೆ ರೀ. ಕೈಯೆಲ್ಲ ಬ್ಯಾನಿ ಆಗ್ತಾವ ಅಂತ ಹೇಳ್ತಾನ್ರಿ, ಕಣ್ಣೆಲ್ಲ ಬ್ಯಾನಿ ಆಗ್ತಾವ ಅಂತ ಹೇಳ್ತಾನ್ರಿ. ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡಿ. ಹೆಲ್ತ್ ಇಶ್ಯೂಸ್ ಅವಾರಿ ಅವ್ರಿಗೆ. ಏನು? ತುಂಬಾ ಹೆಲ್ತ್ ಇಶ್ಯೂಸ್ ಅವಾರಿ ಸ್ವಾಮಿ. ಅದೇ ತುಂಬಾ ಹೆಲ್ತ್ ಇಶ್ಯೂಸ್ ಅಂದ್ರೆ ಏನೇನ್ ಹೆಲ್ತ್ ಇಶ್ಯೂಸ್? ಕಣ್ಣು ಕಣ್ಣು ಬ್ಯಾನಿ ಆಗ್ತಾವ ಅಂತ ಹೇಳ್ತಾನ್ರಿ. ಏನು? ಕಣ್ಣು ಬ್ಯಾನಿ ಆಗ್ತಾವಂತ್ರಿ. ಕಣ್ಣು ನಂಜಾಗ್ತಾವ? ಹಾ, ಕಣ್ಣು ರೀ ಮತ್ತ ಮೈಕೈ ಎಲ್ಲಾ ಬ್ಯಾನಿ ಆಗ್ತಾವ ಅಂತ ಹೇಳ್ತಾನ್ರಿ. ಆಮೇಲೆ ತುಂಬಾ ತ್ರಾಸ ಆಗ್ತಾವ ಅಂತ ಹೇಳ್ತಾನ್ರಿ. ಮಕ್ಕೊಳಕ್ನು ಬರಲ್ಲ ಅಂತ ಹೇಳ್ತಾನ್ರಿ. ಏನ್ ಕೆಲಸ ಮಾಡ್ತಾರೆ? ಅವ್ರ ಏನು ಕೆಲಸ ಮಾಡಲ್ರಿ. ಎಷ್ಟು ವಯಸ್ಸು? ಹೋಗ್ತಿರಿ ಈಗ. ಕಾಲೇಜ್ನು ಬಿಟ್ಟ. ವಯಸ್ಸೆಷ್ಟು? ವಯಸ್ಸೆಷ್ಟಮ್ಮ? ಕಾಲೇಜಿಗೂ ಏನು ಕೆಲಸ ಮಾಡಲ್ರಿ ಅವ್ರು, ಮನೆಗೆ ಇರ್ರಿ. ಏಜ್ ಅಂದ್ರೆ ಅರ್ಥ ಆಗುತ್ತಲ್ಲ, ಏಜ್ ವಯಸ್ಸು ಈಗ 20 ಅವರಿ. 20ನಾ? ಹಾ ರೀ. ಸರಿ, 1 to 240 ಒಂದು ನಂಬರ್ ಹೇಳಿ. 1 to 240 ಒಂದು ನಂಬರ್ ಹೇಳಿ. 20. ಚಿಕ್ಕವರ ದೊಡ್ಡವರ? ತಮ್ಮ ಚಿಕ್ಕವರಲ್ವಾ? ಹಾ, ತಮ್ಮ ಚಿಕ್ಕವ್ರಿ.
ಇಲ್ಲ, ಸರೋಗಲ್ಲ ಅಂತ ಬರ್ತಾ ಇದೆ. ಹಾ ರೀ. ಸರೋಗೋದಿಲ್ಲ ಅಂತ ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. 5ನೇ ಮನೆ ರಾಹು ರೆಟ್ರೋಗ್ರೇಡ್. ಹಾ ರೀ. ಆಗಲ್ಲ, ಸರೋಗಲ್ಲ, ಟಫ್. ರಾಹುಲ್ ಏನಾದ್ರು ಸ್ವಲ್ಪ ಸಮಯ ಇದೆಯಲ್ಲ, ಇಲ್ಲ ಆಗಲ್ಲ ಅಂತ ಬರ್ತಾ ಇದೆ. ಒಳ್ಳೇದಾಗ್ಲಿ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ತುಂಬಾ ಜನ ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಜನ ಈ ರೀತಿ ಕಾಲೇನಾದ್ರು ಬೇರೆಯವ್ರು ಬಂದಿರಬೇಕು ಬೇರೆ ಚಾನಲ್ ಅಲ್ಲಿ, ಅಬಾಬಾಬಾಬಾಬಾಬಾಬಾಬಾ, ಆ ಶಾಂತಿ ಮಾಡಿ, ಈ ಪೂಜೆ ಮಾಡಿ, ಈ ತರ ವಾಂತಿ ಆಗುತ್ತೆ, ಆ ತರ ವಾಂತಿ ಆಗುತ್ತೆ ಅಂತ ಹೇಳಿ ದುಡ್ಡಿನ ವಾಂತಿ ಮಾತ್ರ ಮಾಡಿಸ್ಕೊತಾರೆ. ಇನ್ಯಾವುದು ಸೆಟ್ ಆಗಲ್ಲ. ಆ ರೀತಿ ಇದ್ದಿದ್ರೆ, ಜ್ಯೋತಿಷ್ಯದಲ್ಲಿ ಪರಿಹಾರ ಏನಾದ್ರು ಆಗಿದ್ದಿದ್ರೆ ಯಾರು ಹಾಸ್ಪಿಟಲ್ ಇರ್ತಾ ಇರ್ಲಿಲ್ಲ, ಯಾರಿಗೂ ಕ್ಯಾನ್ಸರ್ ಬರ್ತಾ ಇರ್ಲಿಲ್ಲ, ಯಾರು ನರಳ್ತಾ ಇರ್ಲಿಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲ ವೀಕ್ಷಕರು. ನಾನು ಹೇಳಿರ್ತಕ್ಕಂಥದ್ದನ್ನ ರೆಕಾರ್ಡ್ ಮಾಡಿ ಎಲ್ಲಾ ಕಾಂಪೌಂಡರ್ಗಳು, ಜ್ಯೋತಿಷ್ಯರುಗಳು, ಯಾರ್ಯಾರು ಅರ್ಚಕರು ಎಲ್ಲರೂ ಕಳಿಸಿ. ಯಾಕೆ ಅಂದ್ರೆ ಯಾರು ಕೂಡ ಫ್ರೀಯಾಗಿ ಏನು ಪೂಜೆ ಮಾಡಿಸಲ್ಲ. ನಿಮಗೆ ಸಿಕ್ತು ಚಾನ್ಸ್ ಅಂತ ಹಾಕೊಂಡು ರುಬ್ಬೋದೆ ನಿಮಗೆ. ಫಸ್ಟೇ ನೊಂದಿರ್ತೀರ ಸರೋಗಿಲ್ಲ ಅಂತ. ಅವ್ರೇನು ಹೋಗಿರಲ್ದೇ ಕಡೆ ಎಲ್ಲ ಇರ್ತಾರ. ಈಗ ಕೇಳಿರೋರು ಇಲ್ಲೇನೋ ಫ್ರೀಯಾಗಿ ಕೇಳಿದ್ರು, ಫ್ರೀ ಕೊಡೋಣ ಬಿಡಿ, ಒಳ್ಳೇದಾಗ್ಲಿ. ಬೇರೆ ಕಡೆ ಎಲ್ಲ ಹೋದಾಗ ಅಷ್ಟೇ ಹಿಂಗ್ ನೋಡ್ತಾರೆ, ರಾಹು ಸರಿ ಇಲ್ಲ, ಶನಿ ಸರಿ ಇಲ್ಲ, ದೊಡ್ಡ ಶಾಂತಿ ಮಾಡ್ಬೇಕು, ಆ ಶಾಂತಿ ಮಾಡ್ಬೇಕು. ಎಲ್ಲ ಇವರು ಕೂಡ ಶಾಂತಿ ಮಾಡಬೇಕು, ಅದು ಮಾಡಬೇಕು ಅಂತ ಎಲ್ಲ ಹೇಳ್ತಾರಲ್ಲ, ಅನೇಕ ವಾಹಿನಿಗಳಲ್ಲೆಲ್ಲ ಕುತ್ಕೊಂಡು, ದೊಡ್ಡ ದೊಡ್ಡ ವಾಹಿನಿಗಳೆಲ್ಲ ಕುತ್ಕೊಂಡು ಹೇಳ್ತಾರಲ್ಲ. ಒಂದ್ ರೌಂಡ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅಲ್ಲಿ ಯಾವ್ಯಾವ್ದು ಬೇಕೋ ಮಾಡಿಸಿ ಲಕ್ಷಾಂತರ ರೂಪಾಯಿ ಇವ್ರು ಕೊಡ್ತಾರೆ, ಡಾಕ್ಟರ್ಗಳು ಕೊಡ್ತಾರೆ, ದೊಡ್ಡ ದೊಡ್ಡ ಆಪರೇಷನ್ ಮಾಡಿಸ್ತಾರೆ. ಅದ್ರ ಕಾಲ್ ಭಾಗ ದುಡ್ಡು ತಗೊಳ್ತೀರಾ ಅಷ್ಟೇ ಅಲ್ವಾ? ಕಾಲ್ ಭಾಗ ದುಡ್ಡು ತಗೊಂಡು ಪೂಜೆ ಮಾಡಿಸಿ ಮಾಡಿ. ಪ್ರಶ್ನಾಶಾಸ್ತ್ರದಲ್ಲಿ ಅಥವಾ ಜಾತಕದಲ್ಲಿ ಆಗಲ್ಲ ಅಂತ ಬಂದ್ರೆ ತಿಪ್ಪರ್ಲಾಗ ಹೊಡೆದ್ರು ಆಗಲ್ಲ. ಯಾವತ್ತಿನ ದಿವಸ ಜ್ಯೋತಿಷ್ಯರು ಇದಿಲ್ಲ, ಇದು ಕರ್ಮ ಅನುಭವಿಸ್ಲೇಬೇಕು ಅಂತ ಯಾವತ್ತಿನ ದಿವಸ ಯಾವ ಒಬ್ಬ ಅಸ್ಟ್ರಾಲಜರ್ ಹೇಳ್ತಾನೆ, ಅವನು ನಿಜವಾದ ಸತ್ಯವಾಗಿರ್ತಕ್ಕಂಥ ಜ್ಯೋತಿಷಿ. ಪ್ರತಿಯೊಬ್ಬರು ಬರೋವರೆಗೂ ಕೂಡ ನಿಮಗೆ ಪೂಜೆ ಮಾಡಿಸಿ ನಿಮಗೆ ಪರಿಹಾರ ಇದೆ ಅಂದ್ರೆ ಅವನಂತ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಕಪಟ ಇನ್ನೊಬ್ಬ ಇಲ್ಲ. ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಕಪಟ ಕಳ್ಳ ಇನ್ನೊಬ್ಬ ಇಲ್ಲ. ಯಾಕಂದ್ರೆ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ಇದಾಗಲ್ವಲ್ಲ, ಇದು ಯಾರು ಹೇಳಿದ್ದೆಲ್ಲ ಆಗುತ್ತೆ ಅಂತ. ಅವಾಗೆಲ್ಲ ಮನ್ಸು ಬಿಚ್ಚಿ ಹೇಳ್ತಾರೆ, ಅಯ್ಯೋ ಹೋಗಿದ ಕಡೆ ಇಲ್ಲ, ದುಡ್ಡು ಖರ್ಚು ಮಾಡಿದ್ದೆಲ್ಲ. ನೀವು ನೇರವಾಗಿ ಹೇಳ್ತೀರಾ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀರಾ. ಅಟ್ಲೀಸ್ಟ್ ಇವಾಗ ನೀವೇನೋ ಸ್ವಲ್ಪ ಎಷ್ಟೋ ಜನಕ್ಕೆ ವಿದ್ಯೆ ಹೇಳ್ಕೊಟ್ಟಿದ್ದೀರಾ, ಸ್ವಲ್ಪ ನೀವು ಹೇಳಿದ್ದು ನಂಬ್ಕೊಂಡು ಹೋಗ್ತೀನಿ. ಇಲ್ಲ ಅಂದಿದ್ರೆ ಇದು ನಾನು ಇಲ್ಲೂ ನನಗೇನಾದ್ರು ಸರಿಯಾಗಿ ಸಿಕ್ಕಿಲ್ಲ ಅಂತಂದಿದ್ರೆ ನಾನು ಇನ್ನೊಂದಷ್ಟು ಹುಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಸರಿ ಅಲ್ಲೋದ್ರೆ ಸರಿ ಹೋಗುತ್ತಾ, ಇವ್ರು ಹೇಳಿದ ಪೂಜೆ, ಅವ್ರು ಹೇಳಿದ ಪೂಜೆ. ಹಿಂದೂ ಧರ್ಮದ ಮೇಲೆ ಒಗ್ಗಟ್ಟಿಲ್ಲ ಜನಗಳಿಗೆ, ಅರ್ಥ ಮಾಡ್ಕೊಳ್ಳಿ. ಹಿಂದೂ ಧರ್ಮದ ಮೇಲೆ ಒಗ್ಗಟ್ಟಿಲ್ಲ. ಆದ್ರೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜ್ಯೋತಿಷ್ಯದಲ್ಲಿ ಎಲ್ಲರಿಗೂ ಪರಿಹಾರ ಬೇಕು ನಿಮ್ಗೆಲ್ಲ ಅಲ್ವಾ? ಯಾರು ಒಗ್ಗಟ್ಟಿದ್ಯಾ? ಯಾರು ಹೆಂಗಾರ ಮಾತಾಡ್ಕೊಂಡು ಹೋಗಿರ್ಲಿ ನಮ್ಮ ಬಗ್ಗೆ ಒಗ್ಗಟ್ಟಿಲ್ಲಿದೆ. ನಾನು ಎಷ್ಟು ಹೋರಾಡ್ತೀನಿ ಹಿಂದೂ ಧರ್ಮದ ಬಗ್ಗೆ ಅಂತ ನಿಮ್ಗೆ ಗೊತ್ತಿಲ್ಲ ಜನಗಳಿಗೆ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಅಂತ ಕೇಳೋರಿಗೆಲ್ಲ ಫೋನ್ ಮಾಡೋರಿಗೆಲ್ಲ ನಿಮಗೆ ಜಾತಕದ ಮೇಲೆ ಅದ್ರ ಬಗ್ಗೆ ಮೇಲೆ ಅಭಿಮಾನ, ಒಂದು ಪರಿಹಾರ ಸಿಕ್ಬಿಡುತ್ತೆ ಫ್ರೀಯಾಗಿ ಅಂತ. ಆದ್ರೆ ನಿಮ್ಗಳ ಮನಸ್ಸಲ್ಲಿ ಹಿಂದೂ ಧರ್ಮದ ಬಗ್ಗೆ ಅಭಿಮಾನ, ಹಿಂದೂ ಶಾಸ್ತ್ರದಲ್ಲಿ ಇದೊಂದು ಭಾಗ ಅನ್ನೋ ಇದೇ ಇಲ್ಲ. ನಮ್ದು ಶ್ರೇಷ್ಠ ಅನ್ನೋದು ಬಾಯಲ್ಲೇ ನಿಮ್ಗಳಿಗೆಲ್ಲ ಬರಲ್ಲ ರೀ. ಬರ್ಕೊಡ್ತೀನಿ. ಯಾರ್ಯಾರು ವೀಕ್ಷಕರಿದ್ದಾರೆ ನಮ್ಮ ಸ್ಟೂಡೆಂಟ್ಸು ಸೇರಿಸಿ ಹೇಳ್ತೀನಿ ನಾನು. ಅವರೇನೇನು ಇದಲ್ಲ, ಎಲ್ಲೋ ಅಷ್ಟು ಜನ, ಸ್ವಲ್ಪ ಜನ ಪರವಾಗಿಲ್ಲ ಹೋರಾಡ್ತಾರೆ. ಆದ್ರೆ ಒಟ್ಟಿನಲ್ಲಿ ಹೇಳ್ತೀನಿ, ನಮ್ಮ ಬಾಯಲ್ಲಿ ಬರೋದೇ ಇಲ್ಲ. ನಾವೆಲ್ಲ ಪೂಜೆ ಮಾಡಿ ನಮ್ಮ ಮನೆತನನ, ನಮ್ಮ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋಣ. ಹಿಂದೂ ಧರ್ಮ ಹಾಳಾದ್ರೆ ನಮಗೇನು? ಈ ವಿಚಾರದಲ್ಲೇ ನಮ್ಮ ಹಿಂದೂಗಳು ಉದ್ದಗಲಕ್ಕೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಈ ಕಡೆ ಮುಂಬೈಯಿಂದ ಆ ಕಡೆ ಕಲ್ಕಟ್ಟಾವರೆಗೂ ಹಿಂಗೆ ಇರೋದು. ಯಾರು ಹಿಂಗಾರು ಹೊಡ್ಸ್ಕೊಂಡಾಗ್ಲಿ, ಯಾರ್ಯಾರು ಮಾಡ್ಕೊಳ್ಳಿ. ಎಲ್ಲೋ ಅಲ್ಲಲ್ಲಿ ಸ್ವಲ್ಪ ಹಿಂದೂ ಸಂಘಟನೆಗಳು ಯಾವ ಕಾರಣಕ್ಕೆ ಓಡಾಡ್ತಾ ಇದಾವೋ ಗೊತ್ತಿಲ್ಲ. ಸಪೋರ್ಟೇ ಕೊಡೋಲ್ಲ. ನೀವೆಲ್ಲ ಒಬ್ರು ಸಪೋರ್ಟ್ ಕೊಡಲ್ಲ ಅವ್ರಿಗೆ ಹೋದ್ರೆ. ಯಾರು ಏನೋ ಹೊಡೆದ್ರು, ಯಾರಿಗೂ ಏನೋ ಮಾಡಿದ್ರು, ನಮಗೆ ಯಾಕೆ ಅಂತ ಬಾಕ್ಲಾಕೊಳ್ಳೋ ಜನಗಳೇ ನಾವೆಲ್ಲ. ವೆರಿ ಡಿಫಿಕಲ್ಟ್ ಸಿಚುವೇಶನ್. ಯಾಕಂದ್ರೆ ಅದರಲ್ಲಿ ಜ್ಯೋತಿಷ್ಯದಲ್ಲಿ ನಂಬಿಕೆ ಮತ್ತೆ ಪರಿಹಾರ ಬೇಕು, ಹಿಂದೂ ಧರ್ಮ ಬೇಡ. ಈ ರೀತಿ ಇರ್ತಕ್ಕಂಥ ಮನಸ್ಥಿತಿಯವರೇ ನಾವೆಲ್ಲ. ಇನ್ನ ಮಕ್ಕಳಿಗೆ ಬಂದ್ರನ, ಅಯ್ಯೋ,
ಜ್ಯೋತಿಷ್ಯ ಹೇಳಕ್ ಹೋದ್ರೆ ಒಂದು ಮೈಲಿ ದೂರ ಹೋಗ್ತಾರೆ ನಮ್ಮ ಮಕ್ಕಳೆಲ್ಲ. ಅವೆಲ್ಲ ನಂಬೇಡಮ್ಮ, ಅದೆಲ್ಲ ಮೂಢನಂಬಿಕೆ. ನಾವು ಕಷ್ಟಪಟ್ರೆ ನಾವು ಮೇಲಕ್ಕೆ ಬರೋದು, ನಾವು ಕಷ್ಟಪಟ್ರೆ ಏನು ಗ್ಯಾನ್ಸ್ ಕೊಡ್ತಾರೆ ಪಾಪ. ಪೋಷಕರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಆನ್ಸರ್ ನನ್ನ ಹತ್ರ ಇದೆ, ನನ್ನ ಹತ್ರ ಮಾತಾಡಲಿ. ನಾವು ಕಷ್ಟಪಟ್ರೇನೆ ಅವೆಲ್ಲ ಸುಮ್ಮನೆ ಕೆಲ್ಸಕ್ಕೆ ಬಾರದವ್ರು ಹೇಳ್ಕೊಂಡು ಹೋಗ್ತಾರೆ ಅಂತ. ವಾಟ್ ಡಸ್ ಎ ಸೈಕ್ಯಾಟ್ರಿಸ್ಟ್ ಡೂ? ವಾಟ್ ಡಸ್ ಎ ಸೈಕ್ಯಾಟ್ರಿಸ್ಟ್ ಡೂ? He will understand his mentality and try to give solutions. ಜ್ಯೋತಿಷ್ಯನೂ ಅಷ್ಟೇ. ಇಟ್ ಈಸ್ ಮೋರ್ ಆಫ್ ಎ ಕರ್ಮಾ ಬೇಸ್ಡ್ ಸೈಕ್ಯಾಟ್ರಿಸ್ಟ್. ಸೊ ಎಲ್ಲ ಕೇಳ್ಕೊಳ್ಳೋದಿಷ್ಟೇನೆ, ಎಲ್ಲ ಕರ್ಮಗಳು ಎಲ್ಲ ಹಾಗೆ ಆಗುತ್ತೆ, ಇವತ್ತಿದ್ದು ನಾಳೆ ಹೋಗ್ತೀವಿ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಇಟ್ಟೋಗ್ಬೇಕು, ನೀವು ಹಿಂದೂ ಧರ್ಮದಲ್ಲಿ ಹುಟ್ಟಿ ನೀವು ದೇವರುಗಳನ್ನು ಆರಾಧನೆ ಮಾಡಿದ್ರೆ ನಮ್ಮ ಲೆಗೆಸಿ ಏನು ಬಿಟ್ಟು ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಮಾತ್ರ ಒಬ್ರೊಬ್ರು ಆಲೋಚನೆ ಮಾಡಿದ್ರೆ ಕರ್ಮ ಇದ್ದೇ ಇರುತ್ತೆ, ಕಷ್ಟ ಇದ್ದೇ ಇರುತ್ತೆ, ಮನುಷ್ಯನಿಗೆ ಬಂದೇ ಬರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆ ಪರಿಹಾರ ಮಾಡ್ಕೊಳ್ತಾ ಇರ್ತೀರಾ, ಮಾಡೋಕ್ಕಾಗಲ್ಲ, ದುಡ್ಡು ಖರ್ಚು ಮಾಡ್ತೀರಾ, ಹೋಗ್ತಾ ಇರುತ್ತೆ. ಓಕೆ, ಅದೆಲ್ಲ ಪರ್ಸನಲ್. ಆದರೆ ಲಾರ್ಜರ್ ಸ್ಕೇಲಲ್ಲಿ ಈ ಶಾಸ್ತ್ರ, ಈ ಒಂದು ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಅಂತಂದ್ರೆ ಶಾಸ್ತ್ರನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಎಲ್ಲರೂ. ನಾನು ಜ್ಯೋತಿಷ್ಯ ಶಾಸ್ತ್ರದ ಇದು ಪ್ರೋಗ್ರಾಮ್ ಅಲ್ಲೇ ಹೇಳ್ತಾ ಇದ್ದೀನಿ, ಶಾಸ್ತ್ರನ ಅತಿಯಾಗಿ ಓಡೋಗ್ಬೇಡಿ, ವಿಚ್ ಇಸ್ ದಿ ಬಿಗ್ಗೆಸ್ಟ್ ಕಲ್ಪ್ರಿಟ್. ಎಷ್ಟೋ ಜನ ಲೇಡೀಸ್ ನೋಡಿದ್ದೀನಿ, ಬರೋ ಪ್ರೋಗ್ರಾಮ್ಗಳೆಲ್ಲ ನೋಡ್ಕೊಂಡು ಬರೀತಾ ಇರೋದು. ಅವ್ರೇನು ಹೇಳಿದ್ರು ಇವ್ರೇನು ಹೇಳಿದ್ರು ಬರೆದು ಒಂದು 50 ಬುಕ್ ಮಾಡ್ತಾರೆ, ಒಬ್ಬರಿಗೂ ಒಂದೂ ಕರೆಕ್ಟ್ ಡೈರೆಕ್ಷನ್ಸ್ ಇಲ್ಲ. ಯಾರ್ಯಾರು ಚೆನ್ನಾಗಿ ಹೇಳ್ತಾರೆ ಅನ್ನೋದು ಅವ್ರ ಹತ್ರ ಎಲ್ಲ ಓಡೋಗೋದು. ಓಡೋಗಿ ಮಗನ ಜಾತಕ ಇನ್ನೂ ಮದುವೆ ಆಗಿಲ್ಲ, ಮಗಳ ಜಾತಕ ಇನ್ನೂ ಮದುವೆ ಆಗಿಲ್ಲ ಅಂತ ತೋರಿಸೋದು. ಅವರು ಇದು ಬದ್ದಿದ್ದೆಲ್ಲ ಹೇಳೋದು ಪರಿಹಾರಗಳು. ಅಕ್ಯುರೇಟ್ ಆಗಿ ಹೇಳಿರುತ್ತಲ್ಲಿ ಜಾತಕ, ಇವ್ರಿಗೆ ಈ ಟೈಮಲ್ಲೇ ಆಗುತ್ತೆ, ಅಲ್ಲಿವರೆಗೂ ಧ್ಯಾನ ಮಾಡ್ಕೊಂಡು ಸುಮ್ಮನಿರಿ ಅಂತ. ಹಾರಾಟದಲ್ಲಿ ಹಾರಾಟ ಕೆಲವ್ರದ್ದು, ಪೋಷಕರು ಎಷ್ಟು ಹಾರಾಡ್ತಾರೆ ಅಂದ್ರೆ, ಎಷ್ಟು ಲೆವೆಲ್ ಹಾರಾಟ ಇರ್ತಾರೆ ಅಂದ್ರೆ, ಯಾರಾದ್ರೂ ನಮ್ಮಂತವ್ರು ಒಳ್ಳೆ ಜ್ಯೋತಿಷ್ಯರು ಬಂದು ನಿಮ್ಗೆ ಏನಾದ್ರು ಹೇಳ್ತಾ ಇದ್ರೆ, ಇವನೊಬ್ಬ ಬಂದ, ಇವನು ಚೇಂಜ್ ಮಾಡು. ನಮ್ಮ ಜ್ಯೋತಿಷ್ಯ ಪ್ರೋಗ್ರಾಮ್ಗಳು ಹಿಂದೂಸ್ತಾನದಲ್ಲಿ ಜ್ಯೋತಿಷ್ಯ ಪ್ರೋಗ್ರಾಮ್ನೇ ಚೇಂಜ್ ಮಾಡುವ ಅನ್ನೋ ಒಂದು ಲೆವೆಲ್ ಬರಕ್ಕೆ ಕಾರಣ 2. ತಪ್ಪು ಮಾಹಿತಿ ಕೊಡ್ತಕ್ಕಂಥ ಜ್ಯೋತಿಷ್ಯರು, ಅದನ್ನ ನಂಬಿಕೊಂಡೋಗಿ ಪರಿಹಾರ ಆಗುತ್ತೆ, ಗ್ಯಾರಂಟಿ ಆಗುತ್ತೆ, ಪೂಜೆಯಿಂದ ಪರಿಹಾರ ಆಗುತ್ತೆ, ದೋಷ ನಿವಾರಣೆಯಿಂದ ಪರಿಹಾರ ಆಗುತ್ತೆ ಅಂತ 2ನೇ ಕೌಂಟ್ರು. ಬಟ್ ಇದುವರೆಗೂ ಈ ಒಂದು ಮಠದಲ್ಲಿರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ನಾನು ಕೇಳಿದಾನೋ ಏನೋ ಗೊತ್ತಿಲ್ಲ, ಯಾವುದೋ 1-2 ಮಠ ಇರ್ಬೋದು, ಜನರಲ್ ಆಗಿ ಯಾವುದೇ ಮಠಾಧೀಶ್ವರರು ಈ ನವಗ್ರಹಗಳ ಬಗ್ಗೆ ಹೇಳಲಿಲ್ಲ ಇದುವರೆಗೂ. ಅಲ್ಲಿ ಏನೋ ಕಷ್ಟ ಅಂತ ಹೋದ್ರೆ ದೇವರು ಧ್ಯಾನ ಮಾಡು ಅಂತ ಹೇಳಿರ್ತಾರೆ. ಯಾರೋ ಒಬ್ರು ಸ್ವಾಮೀಜಿಗಳು ಗ್ರಹಕ್ಕೆ ಬಂದ್ಬಿಟ್ಟಿದ್ದಾರೆ. ನೀವು ಯಾವುದೇ ಉಡುಪಿ ಸ್ವಾಮೀಜಿಗಳಿಗೆ ಹೋಗಿ, ಇನ್ನೊಂದು ಯಾವುದೋ ಅಲ್ಲಿರುವಂತ ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಹತ್ರ ಹೋಗಿ ನವಗ್ರಹಗಳ ಬಗ್ಗೆ ಯಾವತ್ತೂ ಮಾತಾಡಲ್ಲ ಅವರು. ನಿಮಗೆ ಶನಿ ದೋಷ ಇದೆ ಅಂತ ಮಾತಾಡಲ್ಲ, ರಾಹು ದೋಷ ಇದೆ ಅಂತ ಮಾತಾಡಲ್ಲ. ನೋಡಿ, 2 ವಿಭಿನ್ನವಾಗಿರ್ತಕ್ಕಂಥ ಪಂಗಡ. ಇಲ್ಲಿ ಒಂದು ಕಡೆ ಶಾಸ್ತ್ರ ಕಲ್ತಿದೀವಿ ಅಂತ ಈ ನವಗ್ರಹಗಳ ಹಿಂದೆ ಹೋಗಿದೀವಿ, ಇನ್ನೊಬ್ರು ಬರೀ ವೇದ ಪುರಾಣ ಮತ್ತೆ ಸ್ಪಿರಿಚುವಲ್ ಧಾರ್ಮಿಕವಾಗಿರ್ತಕ್ಕಂಥ ಧರ್ಮಗುರುಗಳು ಅದು ಹಾಗೆ ಕರ್ಮ ಅದನ್ನ ಅನುಭವಿಸ್ಬೇಕು ಅಷ್ಟೇ ಅಂತ ಹೇಳ್ತಕ್ಕಂಥವ್ರು ಒಬ್ರು. ಈ ಕಡೆ ಒಬ್ರು ಆ ಕಡೆ ಒಬ್ರು, 2 ಡಿವೈಡ್ ಆಗ್ಬಿಟ್ಟಿದೀವಿ ನಾವು. ಎರಡರ ಮಧ್ಯೆ ಕೂತಿದ್ದೀನಿ ನಾನು. ಇವೆರಡರ ಮಧ್ಯೆ ಏನು ಕೂತಿದ್ದೀನಿ ಅಂದ್ರೆ, ಅವ್ರು ಹೇಳೋದು ಕರೆಕ್ಟೇ, ಅವ್ರು ಹೇಳಿದ್ ಕರೆಕ್ಟೇ, ಧರ್ಮಗುರುಗಳು ಹೇಳಿದ್ ಕರೆಕ್ಟೇ, ಅನುಭವಿಸ್ಲೇಬೇಕು, ಅದು ಹಣೆ ಬರಹ, ಅದು ಕರ್ಮಫಲ, ಹಿಂದೂ ಧರ್ಮ ಸಂಸ್ಕೃತಿ ಉಳಿಸಿ. ಈ ಕಡೆ ಹೇಳ್ತಾ ಇರೋದ್ರಲ್ಲಿ ಅರ್ಧ ಕರೆಕ್ಟು ಅರ್ಧ ರೈಟು. ಅಂದ್ರೆ ಹಣೆ ಬರಹದಲ್ಲಿ ಏನು ಬರೆದಿರುತ್ತೋ ಅದು ತೋರಿಸುತ್ತೆ, ಅದನ್ನ ನೋಡ್ಕೊಂಡು ಕರೆಕ್ಟಾಗಿ ಹೇಳಬೇಕು. ಇನ್ನು ಹಣೆ ಬರಹ ತಪ್ಪಿದ್ರು ಅದನ್ನ ಬದಲಾಯಿಸ್ತೀನಿ ಅಂತ ಈ ಕಡೆ ಹೋಗ್ತಾ ಇದ್ದಿಲ್ಲ, ಈ ಕಡೆ ಒಂದು ಪಂಗಡ, ಅಲ್ಲಿ ಏಟ್ ಬೀಳ್ತಾ ಇದೆ. ಸೊ ವಾಸ್ತು ಕಲೀರಿ, ಹಿಂದೂ ಶಾಸ್ತ್ರ ಉಳಿಸಿ ಬೆಳೆಸಿ. ಏನಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಾಸ್ತ್ರದಲ್ಲಿರ್ತಕ್ಕಂಥ ಅದ್ಭುತನ ಎತ್ತಿಡಿಯಕ್ಕೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರು ಇಲ್ಲಿ ನಾನು ಫ್ರೀಯಾಗಿ ಹೇಳ್ತೀನಿ ಅನ್ನೋದನ್ನ ಮನಸ್ಸಲ್ಲಿ ಆಲೋಚನೆ, ಈ ಒಂದು ಮನಸ್ಸಲ್ಲಿ ಮತ್ತೆ ಈ ತಲೆಯಲ್ಲಿ ಇಂದ ತೆಗೆದಾಕಿ, ಏನೋ ಚೆನ್ನಾಗಿ ಹೇಳ್ತಾರೆ ಅಂತ. ಇನ್ನು ಬೇರೆ ಕಡೆ ಅವ್ರು ಹೇಳಿದ್ರು ಅವರು ಚೆನ್ನಾಗಿ ಹೇಳ್ತಾರೆ, ಇನ್ನೊಂದು ವಾಹಿನಿ ನೋಡಿದ್ರು ಕೂಡ ಚೆನ್ನಾಗಿ ಹೇಳ್ತಾರೆ. ನಾನು ಚೆನ್ನಾಗಿ ಹೇಳೋ ಕೆಲಸ ಮಾಡ್ತಾ ಇಲ್ಲ, ಕಲಿಸ್ಕೊಡೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ.
ಸಂಸ್ಕೃತಿ ಉಳಿಸ್ಬೇಕು, ಹಿಂದೂ ಧರ್ಮ ಉಳಿಸ್ಬೇಕು, ಶಾಸ್ತ್ರನ ಉಳಿಸ್ಬೇಕು, ಬೆಳೆಸ್ಬೇಕು. ಅಷ್ಟೇ ನನ್ನ ಮೂಲ ಉದ್ದೇಶ. ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕ ISO ಈ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಪಡೆಯಿರಿ. ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್, ಸಿವಿಲ್ ಇಂಜಿನಿಯರ್, ಆರ್ಕಿಟೆಕ್ಟ್, ವೃತ್ತಿಪರರು, ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು. ಬೆಳಗಿನ ಬ್ಯಾಚ್ 11 ರಿಂದ 12:30 ಹಾಗೂ ಸಂಜೆಯ ಬ್ಯಾಚ್ನವರೆಗೆ 7:30 ರಿಂದ 9 ಗಂಟೆವರೆಗೆ ಇರುತ್ತದೆ. ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ. ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 98441655 ಹಾಗೂ 9513577337 ಸಂಖ್ಯೆಗಳಿಗೆ ಸಂಪರ್ಕಿಸಿ. ಧನ್ಯವಾದಗಳು.